ದೇವರೇ, ಪ್ರತಿಯೊಬ್ರು ತಿಳ್ಕೊಳ್ಳಿಕ್ಕೆ ಬರುವ ಸಮಯದಲ್ಲಿ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ, ಹಾಗೆ ತಿಳಿಪಡಿಸ್ರಿ, ಹಾಗೆ ಓದುವಂತ ಎಲ್ಲಾ ಸೋದರನ್ನ ಆಶೀರ್ವದಿಸ್ರಿ, ಹಾಗೆ ಹಂಚುವಂತ ಬ್ರದರ್ನು ಕೂಡ ಆಶೀರ್ವದಿಸ್ರಿ. ಅಪಾ ದೇವ್ರೆ, ನಿನ್ನ ಒಂದು ಸುಮುಖದಲ್ಲಿ ನಡಿಲಿಕ್ಕೆ, ಹಾಗೆ ನಿಮ್ಮ ವಾಕ್ಯವನ್ನು ಅನುಸಾರ ನಡಿಲಿಕ್ಕೆ ಅವ್ರು ಬರುವ ಸಮಯದಲ್ಲಿ ಅವ್ರ ಜೊತೆ ಸಹಾಯ ಮಾಡ್ರಿ. ಹಾಗೆ ಅವ್ರಿಗೆ ಪವಿತ್ರಾತ್ಮ ವರವನ್ನು ಕೊಡ್ರಿ. ಹಾಗೆ ಎಲ್ಲಾ ಸೋದರಿಗೂ ಪವಿತ್ರಾತ್ಮ ವರವನ್ನು ದಯಪಾಲಿಸ್ರಿ. ಈ ಒಂದು ಸಮಯದಲ್ಲಿ ದೇವ್ರೆ, ನಿಮ್ಮ ಕರಣ ಒಪ್ಪಿಸ್ಕೊಳ್ತೀನಪ್ಪ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಅರ್ಥ ಮಾಡ್ಕೊಂಡು ನಮ್ಮ ಓಟವನ್ನು ಚಿರಚಿತವಾಗಿ ಬರುವಂತಹ ಕಷ್ಟಗಳು ದುಃಖಗಳು ಸಹಿಸ್ಕೊಂಡು, ಬರುವಂತಹ ಹಿಂಸೆಗಳನ್ನು ಅನೇಕ ಕಷ್ಟಗಳು ಬಂದ್ರು ಸಹಿಸ್ಕೊಂಡು ನಡೀಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ತಂದ್ರೆ ಈ ಚಿಕ್ಕ ಪ್ರಾಥಮಿಕ ರಕ್ಷಕನು ಕರ್ತನ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಆಮೆನ್. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದಂಥ ವಿಷಯಗಳು, ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ಅನೇಕ ಪಾಠಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಯೋಚನೆ ಮಾಡುವಂಥ ವಿಷಯಗಳು. ಅದು ಮಾತ್ರವಲ್ಲ, ನಾವು ಯಾವ ರೀತಿ ಆದಿಸಭೆಯಲ್ಲಿ ನಂಬಿಕೆ, ವಿಶ್ವಾಸ ಮತ್ತೆ ದೃಢತೆಯಿಂದ ಅವರ ಓಟವನ್ನು ಅವರು ಓಡ್ತಾ ಇದ್ರು ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ವಿ ಸಹೋದರರೇ. ಸೊ ಇದು ಕೊನೆಯ ಒಂದು ಭಾಗದಲ್ಲಿ ಕೂಡ ಇರುವಾಗ ಈ ಒಂದು ಪುಸ್ತಕವನ್ನ ನಾವು ಮುಗಿಸ್ತಾ ಇರಂಗೆ ಇನ್ನೂ ಒಂದು 2-3 ಪಾಠ ನಾವು ಸ್ವಲ್ಪ ನಾವು ಏನ್ ಮಾಡೋಣ ಅಂದ್ರೆ, ನಾವು ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಏನ್ ಪಾಠ ಅಂತ ನೋಡ್ಬೇಕಾದ್ರೆ, ಈ ಅಪೊಸ್ತಲರ ಕಾರ್ಯದಲ್ಲಿ ಅಪೊಸ್ತಲ ಪೌಲ್ ಪ್ರಯಾಣ ಮಾಡಿದಂಥ ಮೊದಲನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ ಮತ್ತೆ 4ನೇ ಪ್ರಯಾಣ, ಕಡೆ ಪ್ರಯಾಣವನ್ನೇ ಈಗ ನೋಡ್ತಾ ಇದೀವಿ ನಾವು. ಸೊ ಈ ಪ್ರಯಾಣದಲ್ಲಿ ಎಷ್ಟು ಅವರು ಟ್ರಾವೆಲ್ ಮಾಡಿದ್ರು ಅಲ್ವಾ, ಎಷ್ಟು ಅವರು ಅವರ ಒಂದು ಈ ಸುವಾರ್ತೆಯನ್ನ ಸಾರೋದಿಕ್ಕೆ ಒಂದು ವೇಳೆ ಎಷ್ಟು ಕಿಲೋಮೀಟರ್ ಅವ್ರು ನಡೆದಿರ್ಬೇಕು, ಎಷ್ಟು ಕಿಲೋಮೀಟರ್ ನೀರಲ್ಲಿ ಇದ್ದಿರ್ಬೋದು ಅಲ್ವಾ. ಸೊ ಇದೆಲ್ಲ ಕೂಡ ನಾವು ಸ್ವಲ್ಪ ನಮಗೆ ಇರುವಂತ ಮಾಹಿತಿಯನ್ನ ನಾವು ಗಮನಿಸೋದಕ್ಕೆ ಪ್ರಯತ್ನ ಮಾಡೋಣ. ಇದು 1 ಅಥವಾ 2 ಕ್ಲಾಸಲ್ಲಿ ಈ ವಿಷಯಗಳನ್ನ ನೋಡೋಣ. ಅದಾದ ನಂತರ ಈ ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ಅತಿ ಹೆಚ್ಚಾಗಿ ನೋಡಿದಂತ ವಿಷಯ ಏನು ಅಂದ್ರೆ, ನಾವು ಪ್ರಾರಂಭದಲ್ಲಿ ಪೇತ್ರನ ಸಾಕ್ಷಿಯನ್ನ ನೋಡಿದ್ವಿ. ಅದಾದ ನಂತರ ಯಾವ ರೀತಿ ಅಲ್ಲಿ ದೇವರ ಆತ್ಮವು ಅನೇಕ ಜನರನ್ನ ಕ್ರೈಸ್ತರಾಗಿ ಮಾರ್ಪಡೆ ಮಾಡಿದ ವಿಷಯಗಳೆಲ್ಲ ನೋಡ್ಕೊ ಬಂದಿದ್ರು ಕೂಡ, ಅಪೊಸ್ತಲ ಪೌಲ್ ಆತನ ಜೀವಿತದ ಸ್ವಾಮಿಯ ಆ ಒಂದು ಸುವಾರ್ತೆಯನ್ನ ಸಾರುವ ವಿಷಯಗಳೇ ಅತಿ ಹೆಚ್ಚಾಗಿ ಈ ಒಂದು ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ನೋಡುವಂತಾಗಿದೆ ಸಹೋದರ. ಅದರ ಒಂದು 60% ಪೌಲ್ ಆತನು ಮಾಡಿದಂತ ಸೇವೆನೇ ಅತಿ ಹೆಚ್ಚಾಗಿ ನಮಗೆ ಈ ಪುಸ್ತಕದಲ್ಲಿ ದೇವರ ಆತ್ಮದಿಂದ ನಮಗೆ ಕೊಡಲ್ಪಟ್ಟಿದೆ ಅಂತ ಕೂಡ ನೋಡ್ತೀವಿ. ಸೊ ಈ ಅಪೊಸ್ತಲ ಪೌಲ್ ಈ ಒಂದು 4 ಪ್ರಯಾಣಗಳು ಅಥವಾ 4 ಆ ಒಂದು ಸುವಾರ್ತೆಯನ್ನ ಸಾರೋದಿಕ್ಕೆ ಅವರು ಹೋದಂತ ಜಾಗಗಳಲ್ಲಿ ಯಾವ ರೀತಿಯಾಗಿ ಅವರು ಇದ್ರು ಅನ್ನೋದನ್ನೆಲ್ಲ ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ ಏನ್ ನೋಡೋಣ ಅಂದ್ರೆ, ಪೌಲ್ ಬರೆದಂತ ಪತ್ರಗಳು ಯಾವ ಸಮಯದಲ್ಲಿ, ಯಾವ ಒಂದು ಇಸ್ವಿಯಲ್ಲಿ ಅಥವಾ ಯಾವ ಒಂದು ಜಾಗದಿಂದ ಈ ಪೌಲ್ ಪತ್ರಗಳನ್ನ ಬರೆದ್ರು ಅನ್ನೋದನ್ನ ಕೂಡ ನಾವು ಮಾಹಿತಿಯನ್ನ ಒಂದು ಕ್ಲಾಸಲ್ಲಿ ನೋಡೋಣ. ಸೊ ದಟ್ ಈ ಗಲಾತಿಗೆ ಬರೆದ ಪತ್ರಿಕೆ ಎಲ್ಲಿಂದ ಬರೆದ್ರು, ಯಾವ ಕಾಲ ಸಮಯದಲ್ಲಿ ಬರೆದ್ರು, ಯಾರಿಗೆ ಬರೆದ್ರು, ಅದೇ ತರ ಅವರು ಬರೆದಂತ ಎಲ್ಲಾ ಪತ್ರಗಳ ವಿವರ ಈ ಒಂದು ಅಪೊಸ್ತಲರ ಕಾರ್ಯದಲ್ಲಿ ನಾವು ಜೋಡಣೆ ಮಾಡಬೇಕು. ಇದು ಕೂಡ ಒಂದು ಮುಖ್ಯವಾದ ಒಂದು ಕ್ಲಾಸ್, ನಮಗೆ ಎಕ್ಸಸೈಸು. ಇದು ಕೂಡ ನಾವು ಒಂದು ಒಂದು ಸಬ್ಜೆಕ್ಟ್ ಆಗಿ ಕೂಡ ನೋಡೋಣ. ಬರುವಂತ ಒಂದು 2-3 ವಾರಗಳು ಈ ವಿಷಯಗಳ ಮೇಲೆ ನಮ್ಮ ಗಮನವನ್ನ ನಾವು ಆರಿಸೋಣ ಸ್ವಲ್ಪ. ಯಾಕಂದ್ರೆ ಅಪೊಸ್ತಲರ ಕಾರ್ಯಗಳ ವಿಷಯಗಳನ್ನ ಓದ್ಕೊ ಬಂದ್ಬಿಟ್ವಿ. ಈಗ ನಾವೇನ್ ಮಾಡ್ಬೇಕಂದ್ರೆ, ಈ ಒಂದು ವಿಷಯದಲ್ಲೇ ಪೌಲು ಅವರು
ಭೇಟಿಯಾದಂತ ಸಭೆಗಳಿಗೆ ಅಥವಾ ಭೇಟಿ ಆಗದೆ ಇರುವಂತ ಸಭೆಗಳಿಗೂ ಕೂಡ ಅವರು ಪತ್ರಗಳನ್ನ ಬರೀತಾರೆ. ಸೊ ಇದು ಎಲ್ಲಿಂದ ಬರೀತಾರೆ, ಯಾವ ಈ ಒಂದು 4 ಪ್ರಯಾಣದಲ್ಲಿ ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಬರೆದ್ರು ಅಂತ ಕೂಡ ನಾವು ಅದನ್ನ ಕೂಡ ನಾವು ಸ್ವಲ್ಪ ಗಮನ ಕೊಟ್ಟು ನೋಡೋಣ ಸಹೋದರರೇ. ಸೊ ಅದರಿಂದ ಈ ಒಂದು ಪುಸ್ತಕವನ್ನ ನಾವು ಇನ್ನ 2 ಕ್ಲಾಸಲ್ಲಿ ಮುಗಿಸಿದ್ರು ಕೂಡ ಇನ್ನ ಒಂದು 2 ಅಥವಾ 3 ಕ್ಲಾಸ್ಗಳು ಈ ಮಾಹಿತಿಯನ್ನ ನಾವು ಸಂಗ್ರಹ ಮಾಡಿ ಅದರಲ್ಲಿ ಇನ್ನ ಸ್ವಲ್ಪ ಹೆಚ್ಚಾದ ಒಂದು ಗಮನವನ್ನ ಕೊಡೋದಕ್ಕೆ ದೇವರು ಕೃಪೆ ಮಾಡ್ಲಿ. ನಿಮ್ಮ ಪ್ರಾರ್ಥನೆ ಕೂಡ ಇರ್ಲಿ ಸಹೋದರರೇ. ಸೊ ಅದರಿಂದ ಈ ದಿನದಲ್ಲೂ ಕೂಡ ನಾವ್ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಕಳೆದ ವಾರದ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಡೋಣ. ಯಾಕಂದ್ರೆ ಒಂದು ವಾರ ಆಯ್ತಲ್ಲ, ಸ್ವಲ್ಪ ಮರ್ತಿರ್ತೀವಿ ಅಥವಾ ಸ್ವಲ್ಪ ಗಮನ ಯಾವುದೋ ಒಂದು ವಿಷಯಗಳನ್ನ ನಾವು ಮರ್ತಿರ್ತೀವಿ. ಅದಕ್ಕೋಸ್ಕರ ಒಂದು 5 ನಿಮಿಷ ನಾವು ಕಳೆದ ವಾರದ ವಿಷಯಗಳನ್ನ ನೋಡುವಾಗ ಅಪೊಸ್ತಲ ಪೌಲ ಕಡೆಯ ಪ್ರಯಾಣ ರೋಮಾಪುರಿಯ ರಾಜ್ಯವನ್ನ ಅವರು ಸೇರಿ ಅಲ್ಲಿ ಚಕ್ರವರ್ತಿಯಾದ ಸೀಸರನ್ನ ಅವರು ಭೇಟಿಯಾಗಿ ದೇವರ ಸಂಕಲ್ಪದ ಪ್ರಕಾರ ಅವ್ರಿಗೂ ಈ ಸುವಾರ್ತೆಯನ್ನ ಸಾರುವಂತ ಒಂದು ವಿಶೇಷವಾದ ಒಂದು ಪ್ರಯಾಣ. ಸೊ ಈ ಪ್ರಯಾಣವನ್ನ ನಾವು ನೋಡ್ಬೇಕಾದ್ರೆ ನಾವು ಆಗ್ಲೇ ಈ ಪ್ರಯಾಣದ ಪ್ರಾರಂಭದಿಂದ ಕೊನೆ ಒಂದು ಹಂತಕ್ಕೆ ಬಂದಿದ್ದೀವಿ. 4ನೇ ಪ್ರಾರಂಭದಿಂದ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಾಗ ಈ ಪ್ರಯಾಣ ಬಂದು ಎಲ್ಲಾ ಪ್ರಯಾಣಕ್ಕಿಂತ ಇದಕ್ಕಿಂತ ಮುಂಚೆ ಅವ್ರು ಮಾಡಿದಂತ 3 ಪ್ರಯಾಣಗಳಿಗೂ ಹೋಲಿಸ್ಕೊಂಡ್ರೆ ಇದು ತುಂಬಾ ಕಷ್ಟವಾದದ್ದು, ಭಯಂಕರವಾದದ್ದು, ಮತ್ತೆ ಜೀವವನ್ನ ಏನ್ರಿ ಅವ್ರ ಜೀವ ಇರ್ತದೋ ಇಲ್ವೋ ಅನ್ನುವ ಒಂದು ಪರಿಸ್ಥಿತಿಯ ಒಂದು ಪಯಣವಾಗಿತ್ತು. ಸಹೋದರರೇ ಯೋಚನೆ ಮಾಡಿ. ಸೊ ದೇವರ ಸೇವೆಗೆ ಹೋಗ್ತಾ ಇದ್ದಾರೆ. ದೇವರು ಎಲ್ಲಾ ವಿಷಯಗಳನ್ನ ಸುಲಭವಾಗಿ ಮಾಡಿಕೊಟ್ಬಿಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡಕ್ಕಾಗಲ್ಲ. ದೇವರ ಸೇವೆ ಇದ್ರೂ ಕೂಡ ದೇವರು ಪೌಲನನ್ನ ಯಾವ ರೀತಿ, ಯಾವ ಒಂದು ಪರಿಸ್ಥಿತಿಯಲ್ಲಿ, ಯಾವ ಒಂದು ಹಿನ್ನೆಲೆಯಲ್ಲಿ ಈ ವಿಷಯಗಳನ್ನ ಪೌಲಿಗೆ ಅವರು ಜೀವನದಲ್ಲಿ ನಡೆಸಿ ಆ ಕಡೆಯ ಒಂದು ಸುವಾರ್ತೆಯ ವಿಷಯವನ್ನ ಯಾವ ರೀತಿ ಅವರು ನಡೆಸ್ತಾರೆ ಅನ್ನೋದನ್ನ ಕೂಡ ನಾವು ವಿಶೇಷವಾಗಿ ಇಲ್ಲಿ ನೋಡ್ಬೇಕಾಗಿದೆ ಸಹೋದರರೇ. ಸೊ ಅದರಿಂದ ನಾವು ಕಳೆದ ವಾರದಲ್ಲಿ ನೋಡಿದಾಗ ಪೌಲು ಯಾವ ರೀತಿ ಅವರು ಆ ಹಡಗಲ್ಲಿದ್ದ ಆ ಒಂದು ದೋಣಿ ಅಂತ ಹೇಳಿದ್ರೆ ಚಿಕ್ಕದಾಗ್ಬಿಡ್ತದೆ, ಆ ಹಡಗು ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿರ್ತದೆ ಶಿಪ್. ಯಾಕಂದ್ರೆ 276 ಮಂದಿ ಅದರಲ್ಲಿ ಇದ್ರು ಅಂತ ಕೂಡ ನಮ್ಗೆ ಲೆಕ್ಕ ಕೊಡ್ತಾರೆ. ಸೊ ಸಾಮಾನ್ಯವಾಗಿ ಸ್ವಲ್ಪ ದೊಡ್ಡದಾಗಿ ಇದ್ದಿರ್ಬೇಕು. ಸೊ ಇಲ್ಲಿ ಈ 276 ಮಂದಿ ಕೂಡ ನಾವು ನೋಡಿದಾಗ ಎಲ್ರೂ ಕೂಡ ಪೌಲನ ಒಂದು ನಂಬಿಕೆ ವಿಶ್ವಾಸದಲ್ಲಿ ಇರಲಿಲ್ಲ. ಅಲ್ಲಿ ಪೌಲನ ಸಂಗಡ ಬಂದಂತ 2-3 ಮಾತ್ರ ಪೌಲನ ಒಂದು ನಂಬಿಕೆ ವಿಶ್ವಾಸದಲ್ಲಿದ್ರು. ಅದು ಬಿಟ್ರೆ ಅಲ್ಲಿ ನಾನಾ ರೀತಿಯ ನಂಬಿಕೆಯಲ್ಲಿದ್ದಂಥ ವ್ಯಕ್ತಿಗಳನ್ನೇ ಆ ಹಡಗಲ್ಲಿ ನಾವು ನೋಡ್ಬೋದು ಅಲ್ವಾ. ಅಲ್ಲಿ ನಾವು ನೋಡ್ಬೇಕಾದ್ರೆ ರೋಮಾಪುರಿಯ ಜನರಿದ್ರು, ಅವರು ರೋಮ ದೇವತೆಗಳನ್ನ ಪೂಜಿಸ್ತಾ ಇದ್ರು. ಅಲ್ಲಿ ಇರುವಂತ ಬಂದಿಯಲ್ಲಿದ್ದಂಥ ಕೈದಿಗಳು ಯಾವ ಒಂದು ನಂಬಿಕೆಯಲ್ಲಿ, ಯಾವ ಒಂದು ಜಾತಿಯವರು, ಯಾವ ಭಾಷೆಯವರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ಎಲ್ಲರೂ ಕೂಡ ಯೆರೂಸಲೇಮಿಂದ ಇವ್ರನ್ನ ಅಲ್ಲಿ ರೋಮಾಪುರಿಗೆ ಕಳಿಸುವಂತ ವಿಷಯ ನಡೆಯುತ್ತಾ ಇದೆ ಅಂತ ನೋಡ್ಬೇಕಾದ್ರೆ ನಮ್ಗೆ ಏನ್ ಮಾಹಿತಿ ಸಿಗತ್ತಂದ್ರೆ ಈ ಕೈದಿಗಳೆಲ್ಲ ಯೆರೂಸಲೇಮ್ ಅಥವಾ ಯೂದಯ ಪ್ರಾಂತ್ಯದಲ್ಲಿ ಏನೋ ತಪ್ಪುಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಅತಿ ಹೆಚ್ಚಾದ ಯಹೂದ್ಯರುಗಳು ಇರ್ಬೋದು ಅದರಲ್ಲಿ. ಸೊ ಆ ರೀತಿಯ ಒಂದು ವಿಷಯಗಳನ್ನ ಕೂಡ ನಾವು ತಿಳ್ಕೋಬಹುದು. ಸೊ ಆ ರೀತಿ 276 ಮಂದಿ ಅಲ್ಲಿ ಆ ಹಡಗಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಸಾವು ಅನ್ನೋದು ನಿಶ್ಚಯ ಅಂತ ಅಲ್ಲಿರುವಂತ ಎಲ್ರಿಗೂ ಕೂಡ ಅದು ಗ್ಯಾರಂಟಿ ಆಗೋಯ್ತು, ಸಾಬೀತಾಗೋಯ್ತು, ನಾವು ಇನ್ನೂ ಉಳಿಯಲ್ಲ ಅನ್ನೋದು. ಆ ಸಮಯದಲ್ಲೇ ಪೌಲನು ಬಂದು ಅವರಿಗೆ ಒಂದು ಸಾಂತ್ವನವನ್ನ ಅಥವಾ ಒಂದು ಧೈರ್ಯ ತುಂಬಿಸುವ ಒಂದು ಮಾತನ್ನ ಹೇಳಿ, ದೇವರ ದೂತನು ನನಗೆ ಈ ಆಶ್ವಾಸನೆಯನ್ನ ಕೊಟ್ಟಿದ್ದಾನೆ, ಧೈರ್ಯವಾಗಿರಿ, ನಮ್ಮಲ್ಲಿ ಒಬ್ರು ಕೂಡ ಜೀವವನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ದೇವರು ಆತನ ದೂತನ ಮೂಲಕ ನುಡಿದಂತ
ಮಾತುಗಳು ಹೀಗಾಗಿದೆ ಅಂತ ಹೇಳಿ ಒಂದು ಪ್ರೇರಣೆಯ ಧೈರ್ಯದ ಒಂದು ಮಾತುಗಳನ್ನ ಹೇಳುವಂಥದ್ದನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಇದೆಲ್ಲ ಕೂಡ ನಾವು ಈ ಪಾಠಗಳನ್ನ ನೋಡುವಾಗ ಆ ಸನ್ನಿವೇಶಗಳನ್ನ ನಮ್ಮ ಗಮನಕ್ಕೆ ತರಬೇಕು. ಆ ಸನ್ನಿವೇಶಗಳು ಯಾವ ಒಂದು ಪರಿಸ್ಥಿತಿ, ಆ ಪರಿಸ್ಥಿತಿಯ ಸನ್ನಿವೇಶ, ಆ ಪರಿಸ್ಥಿತಿಯಲ್ಲಿ ಎಂಥ ಒಂದು ಧೈರ್ಯವಾಗಿರುವಂತ ವ್ಯಕ್ತಿ ಕೂಡ ಆತನ ಜೀವಕ್ಕೆ ಅಪಾಯ ಅಂತ ಹೇಳಿದಾಗ ಅವನು ನಡುಗಾಡ್ಬಿಡ್ತಾನೆ ಸಹೋದರ. ಆ ಪರಿಸ್ಥಿತಿಯನ್ನ ನಾವು ಊಹಿಸ್ಕೋಬೇಕು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲೋ ಯಾವುದೋ ಒಂದು ಮಳೆಯಲ್ಲಿ ಸಾಮಾನ್ಯವಾಗಿ ಒಂದು ದೊಡ್ಡ ಒಂದು ಭಾರಿ ಮಳೆ ಬಂದು ಒಂದು ಬಿರುಗಾಳಿ ಅಂತ ಬಂದುಬಿಟ್ರೆ ನಾವು ಮನೆಯಲ್ಲಿದ್ರೂ ಕೂಡ ಆ ಗುಡುಗು ಮಿಂಚು ಕೇಳಿದ ತಕ್ಷಣನೇ ನಮ್ಮೊಳಗೆ ನಡುಕ ಪ್ರಾರಂಭವಾಗುತ್ತೆ, ಸಾಮಾನ್ಯವಾಗಿನೇ ಅಲ್ವಾ. ಸ್ವಲ್ಪ ಅದು ದೊಡ್ಡದಾದ ಒಂದು ಏನಂತ ಹೇಳ್ಬೋದ್ರಿ, ಒಂದು ದೊಡ್ಡ ಒಂದು ಬಿರುಗಾಳಿ ಅಥವಾ ಆ ಒಂದು ಆ ಒಂದು ಯಾವ ರೀತಿಯ ಒಂದು ದುಬಾರಿಯ ಮಳೆ ಆದಾಗ ನಮಗೆ ಆಗ್ಲೇ ನಾವು ನೆಲದಲ್ಲಿ ನಮ್ಮ ಮನೆಗಳಲ್ಲಿ ಇದ್ರೂ ಕೂಡ ನಮಗೆ ಭಯ ಅನ್ನೋದು ಅಲ್ಲಿ ಪ್ರಾರಂಭವಾಗುತ್ತೆ. ಆ ಪರಿಸ್ಥಿತಿಯನ್ನ ಯೋಚನೆ ಮಾಡಿ ನಾವು ವಚನಗಳನ್ನ ಓದುವಾಗ ಅಲ್ಲಿ ಹೇಳ್ತಾರೆ, ಎಷ್ಟೋ ರಾತ್ರಿ ಅವರು ಬೆಳಕನ್ನು ಮತ್ತೆ ರಾತ್ರಿಯಲ್ಲಿ ನಕ್ಷತ್ರಗಳನ್ನ ನೋಡಿಲ್ಲ ಅಂದ್ರೆ ಆ ಮೋಡವು ಸಂಪೂರ್ಣವಾಗಿ ಅಲ್ಲಿ ಕತ್ತಲೆಯ ಒಂದು ವಾತಾವರಣವನ್ನ ಮಾಡಿತ್ತು. ಆ ಮೋಡಗಳು ಮಳೆಯ ಮೂಲಕ ನೀರನ್ನ ಭೂಮಿಗೆ ಅದು ಕೊಡ್ತಾ ಇತ್ತು ಅಂತ ಕೂಡ ನೋಡ್ತೀವಿ. ಸೊ ಆ ರೀತಿಯ ಭಯಭೀತಿಯ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಧೈರ್ಯವನ್ನ ತುಂಬಿಸಿದಾಗ ಎಂಥ ಮನುಷ್ಯನಿಗೂ ಒಂದು ನಂಬಿಕೆ ಅನ್ನೋದು ಅಲ್ಲಿಗೆ ಉಂಟಾಗೋದನ್ನ ನಾವು ನೋಡ್ತೀವಿ ಸಹೋದರರೇ. ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡಿದಾಗ ಪೌಲನ ಮಾತಿಗೆ ಅಲ್ಲಿ ಅವರ ಪಯಣದ ಪ್ರಾರಂಭದಲ್ಲಿ ಅಲ್ಲಿ ಶತಾಧಿಪತಿ ಇರ್ಬೋದು, ಆ ಒಂದು ವಿಷಯದಲ್ಲಿ ಅವನು ಪೌಲನ ಮಾತಿಗೆ ಬೆಲೆ ಕೊಡದೇ ಇರುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದ್ವಿ. ಆದ್ರೆ ಆ ವ್ಯಕ್ತಿ ಕೂಡ ಈಗ ಪೌಲನ ಒಂದು ಧೈರ್ಯದ ಮಾತಿಗೆ ಅವನು ಕೂಡ ಶರಣಾಗ್ತಾನೆ. ಸೊ ಆದಾಗ ಪೌಲನ ಹೇಳ್ತಾರೆ, 14 ದಿವಸ ನೀವೆಲ್ಲರೂ ಕೂಡ ಉಪವಾಸದಿಂದಿದ್ರಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವರಲ್ಲಿ ಊಟ ಇಲ್ವಾ? ಅವ್ರಿಗೆ ಊಟ ಸಿಗದೆ ಇರೋದ್ರಿಂದ ಅವರು ಉಪವಾಸ ಇದ್ರ ಅಂದ್ರೆ ನಿಜವಾಗ್ಲೂ ಇಲ್ಲ. ಯಾಕಂದ್ರೆ ವಚನ ನಮ್ಗೆ ಆ ರೀತಿ ಹೇಳಲ್ಲ. ವಚನ ಯಾವ ರೀತಿ ಹೇಳ್ತದೆ ಅಂದ್ರೆ, ಆ ಉಪವಾಸವನ್ನ ಮುಗಿದ ನಂತರ ಅಥವಾ ಅವರು ಪೌಲನು ಅಲ್ಲಿರುವಂತ ಜನರನ್ನ 14 ದಿವಸ ನೀವು ಉಪವಾಸವಿದ್ದು ನಿಮ್ಮ ಜೀವವನ್ನ ಕಾಪಾಡಿಕೊಳ್ಳೋದಕ್ಕೆ ನಿಮ್ಮ ದೇವರನ್ನ ನೀವು ಅಲ್ಲಿ ಕೇಳ್ಕೋತಾ ಇದ್ರಿ, ಅರಿಕೆ ಮಾಡ್ಕೋತಾ ಇದ್ರಿ. ಈಗ ನಿಮ್ಮ ಒಂದು ಶಾರೀರಿಕವಾದ ಬಲಹೀನತೆಗಳು ಅಥವಾ ನಿಮಗೆ ಆರೋಗ್ಯ ಬೇಕು ಅಂದ್ರೆ ನೀವು ದಯವಿಟ್ಟು ಈಗ ಊಟವನ್ನ ಸೇವನೆ ಮಾಡಬೇಕು ಅಂತೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡೋದನ್ನ ನಾವು ಕಳೆದ ವಾರದಲ್ಲಿ ಕೂಡ ನೋಡಿದ್ವಿ. 27 33-34 ಈ ವಿಷಯಗಳನ್ನ ನೋಡಿದ್ವಿ. ಸೊ ಆವಾಗ ಅಲ್ಲಿ ಯಾವಾಗ ಪೌಲನು ಆ ಮಾತನ್ನ ಹೇಳಿ ಆತನು ಆ ಒಂದು ವ್ರತ ಅಥವಾ ಆ ಒಂದು ಫಾಸ್ಟಿಂಗ್ ಅನ್ನ ಅವ್ರು ಬ್ರೇಕ್ ಮಾಡ್ತಾರಲ್ಲಿ ಅಲ್ವಾ. ಅಲ್ಲಿ ವಚನ ಓದುವಾಗ ಆತನು ರೊಟ್ಟಿಯನ್ನ ಮುರಿದು ಆತನು ತಿನ್ನಕ್ಕೆ ಪ್ರಾರಂಭ ಮಾಡಿದಾಗ ಎಲ್ರೂ ಕೂಡ ನೋಡಿ ಅವರು ಕೂಡ ಆ ಉಪವಾಸವನ್ನ ಬಿಟ್ಟು ಅವರು ಆರೋಗ್ಯದ ದೃಷ್ಟಿಯಲ್ಲಿ ಅವರು ಆ ಊಟವನ್ನ ಸೇವಿಸಿದ್ರು ಅಂತ ಕೂಡ ನಾವು ನೋಡಿದ್ವಿ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಇವರು ಊಟ ಇಲ್ಲದೆ ಉಪವಾಸ ಇರ್ಲಿಲ್ಲ ಸಹೋದರರೇ. ಯಾಕಂದ್ರೆ ಆ ವಚನದಲ್ಲಿ ನಾವು ನೋಡ್ಬೇಕಾದ್ರೆ 27ನೇ ಅಧ್ಯಾಯ 38ನೇ ವಚನವನ್ನ ಕಳೆದ ವಾರದಲ್ಲಿ ಕಡೆಯದಾಗಿ ನೋಡಿದಾಗ ಅಲ್ಲಿ ಹೇಳ್ತಾರೆ, ಅವ್ರು ಎಲ್ಲಾ ಕೂಡ ಸಂತೃಪ್ತಿಯಾಗಿ ತಿಂದ ನಂತರ ಕೂಡ ಅವರಲ್ಲಿ ಆ ಗೋಧಿಯ ಮೂಟೆಗಳು ಇತ್ತು ಅಂತ ಬರೀತಾರೆ. ಆ ಗೋಧಿಯ ಆಹಾರದ ಧಾನ್ಯದ ಮೂಟೆಗಳು ಚೀಲಗಳು ಅಲ್ಲಿ ಇದ್ದಿರೋದ್ರಿಂದ ಅವರು ಸಮೃದ್ಧಿಯಾಗಿದ್ರು ಅವರ ಒಂದು ಊಟದ ವಿಚಾರದಲ್ಲಿ. ಆದ್ರೆ ಭಯದಿಂದ ಅವರು ಉಪವಾಸ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ಒಂದು ಸಂತೃಪ್ತಿಯ ಊಟ ಆದ ನಂತರ ಅಲ್ಲಿ ವಚನ ಹೇಳ್ತದೆ, ಅವರು ಆ ಒಂದು
ಗೋಧಿಯ ಚೀಲಗಳನ್ನ ಸಮುದ್ರಕ್ಕೆ ಎಸೆದು ಆ ಒಂದು ಹಡಗನ್ನ ಇನ್ನ ಏನ್ ಮಾಡ್ತಾರೆ, ಲೈಟ್ ಆಗಿ ಮಾಡ್ಬಿಡ್ತಾರೆ. ಸೊ ದಟ್ ಯಾವುದೇ ರೀತಿಯ ಒಂದು ದೊಡ್ಡ ಬಿರುಗಾಳಿ ಬಂದರೂ ಕೂಡ ಹಡಗು ತೇಲ್ತಾ ಇರಬೇಕು, ಅದು ಮುಳುಗಬಾರದು ಅನ್ನೋ ಒಂದು ಪ್ರಯತ್ನದಿಂದ ಅಂತ ಕೂಡ ನಾವು ನೋಡ್ತೀವಿ. ಇದು ಕಳೆದ ವಾರದಲ್ಲಿ ನಾವು ನೋಡಿದಂತ ಮುಖ್ಯವಾದ ವಿಷಯಗಳು ಸಹೋದರರೇ. ಸೊ ಆ ರೀತಿ ಇದ್ದಾಗ ಈಗ ನಾವು ನೋಡುವಾಗ ಸಹೋದರರೇ, ಅವರು ಇನ್ನೂ ರೋಮಾಪುರಿಯ ಆ ಒಂದು ಪ್ರಾಂತ್ಯವನ್ನ ಅವರು ಸೇರಿಲ್ಲ, ಇನ್ನು ಸ್ವಲ್ಪ ದೂರದಲ್ಲಿದ್ದಾರೆ. ಆವಾಗ ಅವರ ಒಂದು ಪ್ರಯಾಣ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 39ನೇ ವಚನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 27:39. ಬೆಳಗಾದ ಮೇಲೆ ಬೆಳಗಾದ ಮೇಲೆ ಆ ದೇಶದ ಗುರುತನ್ನು ತಿಳಿಯದೆ ಉಸುಬಿನ ದಡವುಳ್ಳ ಒಂದು ಕೊಲ್ಲಿಯನ್ನು ನೋಡಿ ಆ ದಡದ ಮೇಲೆ ಹಡಗನ್ನು ನೂಕುವುದಕ್ಕೆ ಸಾಧ್ಯವಾಯಿತೆಂದು ಯೋಚಿಸಿ ಅವರು ಲಂಗುರಗಳನ್ನು ಸರಿದು ಸಮುದ್ರದಲ್ಲೇ ಬಿಟ್ಟು ಚುಕ್ಕಾಣಿಗಳ ಕಟ್ಟುಗಳನ್ನು ಬಿಚ್ಚಿ ದೊಡ್ಡ ಹಾಯಿಯನ್ನು ಗಾಳಿಗೆ ಎತ್ತಿ ಕಟ್ಟಿ ಹಡಗನ್ನು ಆ ದಡಕ್ಕೆ ನಡೆಸುತ್ತಿದ್ದರು. ನೋಡ್ರಿ ಸಹೋದರ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಈ ದೋಣಿಯನ್ನ ಅಥವಾ ಹಡಗನ್ನ ಸಾಗಿಸುವಾಗ ಅಥವಾ ಅದರ ಪ್ರಯಾಣ ಮಾಡುವಾಗ ಅದರದೇ ಆದಂತ ಒಂದು ಕ್ರಮಬದ್ಧದ ಕಾರ್ಯಗಳಿದೆ. ಸೊ ಅದೆಲ್ಲ ಕೂಡ ಇಲ್ಲಿ ನಿಧಾನಕ್ಕೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರಂದ್ರೆ ಅವರು ಇನ್ನೂ ಆ ಒಂದು ಇಟಾಲಿ ಪ್ರಾಂತ್ಯದ ಒಂದು ದಡವನ್ನ ಸೇರಕ್ ಮುಂಚೆನೆ ಅವರು ಇನ್ನೂ ಮುಕ್ಕಾಲು ದಾರಿ ಇರುವಾಗ್ಲೇನೆ ಅವರು ಆ ಕತ್ತಲೆಯ ಒಂದು ದಿನಗಳನ್ನ ಅವರು ಎದುರಿಸಿ ಈಗ ಸ್ವಲ್ಪ ಬೆಳಕು ಅಂತ ಬಂದಾಗ ಅವ್ರಿಗೆ ಯಾವುದೋ ಒಂದು ನದಿಯ ದಡ ಅಥವಾ ಯಾವುದೋ ಒಂದು ಚಿಕ್ಕ ಒಂದು ಏನಂತ ಹೇಳ್ಬೇಕಾದ್ರೆ ಒಂದು ಜಮೀನ್ ಇರುವ ಅಥವಾ ಒಂದು ಐಲ್ಯಾಂಡ್ ತರ ಕಾಣುತ್ತೆ. ಅವಾಗ ಇವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಜಾಗ ಹೆಂಗಿತ್ತಂದ್ರೆ 2 ಸಮುದ್ರಗಳು ಅಥವಾ 2 ನದಿಗಳು ಬಂದು ಸೇರುವಂತ ಒಂದು ಜಾಗವಾಗಿ ಇದಿತ್ತು ಅಂತ ನೋಡ್ತೀವಿ. ಸೊ ಅದರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಇವರ ಒಂದು ಆ ಒಂದು ದೋಣಿಯನ್ನ ಅಥವಾ ಹಡಗನ್ನ ನಿಯಂತ್ರಣಕ್ಕೆ ತರೋದಿಕ್ಕೆ ಅಥವಾ ಆ ಹಡಗನ್ನ ಇನ್ನು ಸ್ವಲ್ಪ ಅದನ್ನ ನಡೆಸೋದಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹಾಕಿದ್ದ ನಂಗೂರಗಳನ್ನ ಅಲ್ಲೇ ಬಿಟ್ಟು ಅವರು ಆ ಒಂದು ಏನಂತ ಹೇಳ್ತಾರೆ ಅಂದ್ರೆ ಆ ಸುಕಾನಿ ಅಂತ ಹೇಳ್ತಾರಲ್ಲ, ಅದು ಜನರು ಏನ್ ಮಾಡ್ಬೇಕ್ರಿ, ಆ ಒಂದು ಹಡಗು ಮುಂದೆ ಹೋಗ್ಬೇಕಾದ್ರೆ ಅದನ್ನ ಚಲಾಯಿಸಿದ್ರೆ ಮಾತ್ರ ಹಡಗು ಮುಂದೆ ಹೋಗುತ್ತೆ. ಇದನ್ನೆಲ್ಲ ಈ ಒಂದು ಏನಂತ ಬಿರುಗಾಳಿಯ ಸಮಯದಲ್ಲಿ ಇದನ್ನೆಲ್ಲ ಏನೂ ಮಾಡಲ್ಲ ಅವ್ರು. ಯಾಕಂದ್ರೆ ಆ ನೀರಿನ ಒಂದು ಶಕ್ತಿ ಹೆಂಗಿರ್ತದೆ ಅಂದ್ರೆ ಈ ಚುಕಾಣಿ ಯಾವುದು ಕೂಡ ಅಲ್ಲಿ ವರ್ಕ್ ಆಗಲ್ಲ. ಅದರಿಂದ ಅದನ್ನೇನ್ ಮಾಡ್ಬೇಕು, ಅದನ್ನ ಕಟ್ಟಿ ಅದು ಒಡೆದೋಗಂಗೆ ಅದನ್ನ ನೋಡ್ಕೋಬೇಕು. ಇದೆಲ್ಲ ಕೂಡ ಒಬ್ಬ ಹಡಗಲ್ಲಿ ಪ್ರಯಾಣ ಮಾಡುವ ಅಥವಾ ಹಡಗಿನ ಒಂದು ಯಜಮಾನನಿಗೆ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿತ್ತು ಅಂತ ನೋಡ್ತೀವಿ. ಅದಾದ ನಂತರ ಆ ಸಮಯದಲ್ಲಿ ಹಡಗುಗಳು ಯಾವುದರ ಒಂದು ನೇತೃತ್ವದಲ್ಲಿ ಅಥವಾ ಯಾವ ನಿರ್ಧಾರದಲ್ಲಿ ನಡೀತಾ ಇತ್ತು ಅಂದ್ರೆ ಅವರು ದೊಡ್ಡ ದೊಡ್ಡ ಬಟ್ಟೆಗಳನ್ನ ಕಟ್ಟಿ ಆ ಒಂದು ಗಾಳಿಯ ಒಂದು ರಭಸಕ್ಕೆ ಆ ಹಡಗುಗಳು ಮೂವ್ ಆಗ್ತಾ ಇದ್ದದನ್ನ ನಾವು ನೋಡ್ತೀವಿ. ಸೊ ಅದನ್ನ ಈಗ ಹಾಕಿ ಆ ಹಡಗನ್ನ ಮುಂದೆ ಓಡ್ಸಕ್ಕೆ ಪ್ರಾರಂಭ ಮಾಡ್ತಾರೆ ಸಹೋದರರೇ. ಸೊ ಪ್ರಾರಂಭ ಮಾಡುವಾಗ ಇಲ್ಲಿ ಏನಾಗತ್ತೆ ಅಂತ ಈಗ ನೋಡೋಣ. ಸೊ ಇದೆಲ್ಲ ಕೂಡ ಅವರ ಅನುಭವವನ್ನ ಎಷ್ಟು ಒಂದು ಈ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋ ತರ ಬರೀತಾರೆ ನೋಡ್ರಿ. ಸೊ 27ನೇ ಅಧ್ಯಾಯ 41 ಮತ್ತೆ 42 ವಚನಗಳನ್ನ ಓದೋಣ. 27, 41, 42 ವಚನಗಳು. ಓದೋಣ ಯಾರಾದ್ರೂ. ಆದರೆ ಮಧ್ಯದಲ್ಲಿ ಅವರಿಗೆ ಮರಳು ದಿಬ್ಬ ಸಿಕ್ಕಿದಾಗ ಅದಕ್ಕೆ ನಾವೆಯನ್ನು ಹತ್ತಿಸಿದರು. ಮುಂಭಾಗವು ತಗಲಿಕೊಂಡು ಅಲ್ಲಾಡದೆ ನಿಂತಿತು, ಹಿಂಭಾಗವು ತೆರೆಗಳ ಹೊಡೆತದಿಂದ ಒಡೆದು ಹೋಗುತ್ತಾ ಬಂತು. ಸೆರೆಯವರಲ್ಲಿ ಕೆಲವರು ಈಜಿ ತಪ್ಪಿಸಿಕೊಂಡಾರೆಂದು
ಸಿಪಾಯಿಗಳು ಅವರನ್ನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಹೇಳಿದರು. ನೋಡ್ರಿ ಸಹೋದರರೇ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮರಳು ಸೇರಿದಂತ 2 ನದಿಗಳು ಬಂದು ಸೇರುವಂತ ದಡದಲ್ಲಿ ಮರಳು ಹೆಚ್ಚಾಗಿರೋದ್ರಿಂದ ಆ ಮರಳಲ್ಲಿ ಅದನ್ನ ಹೆಂಗಾದ್ರೂ ನಿಲ್ಸೋಣ ಅಂತ ಹೇಳಿ ಹೋದಾಗ ಆ ಮರಳಿಗೆ ಮುಂದೆ ಆ ಒಂದು ಹಡಗಿನ ಮುಂದಿನ ಭಾಗ ಕಚ್ಕೊಂಡಿರೋದ್ರಿಂದ ಆ ಒಂದು ನೀರಿನ ರಸಕ್ಕೆ ಹಿಂದೆ ಇರುವಂತ ಹಡಗಿನ ಏನಾಗತ್ತಂದ್ರೆ ಅಲ್ಲಿ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತದೆ. ಆ ಹಡಗು ಒಡೆದು ಹೋಗುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತೀವಿ. ಸೊ ಇನ್ನೂ ಅವರು ನೋಡಿದಂತ ಜಮೀನು ಅಥವಾ ಅವ್ರು ನೋಡಿದಂತ ನೆಲವು ಆ ಒಂದು ಭೂಮಿ ಇನ್ನ ಸ್ವಲ್ಪ ದೂರನೇ ಇತ್ತು. ಅದು ಅವರು ಈಜುತ್ತಾನೆ ಆ ಒಂದು ನದಿಯ ದಡಕ್ಕೆ ಹೋಗ್ಬೇಕು. ಸೊ ಆ ಪರಿಸ್ಥಿತಿ ನಾವು ನೋಡುವಾಗ ಈಗ ಈ ಒಂದು ಹಡಗು ಒಡೆದೋಗಿರೋದ್ರಿಂದ ಅದರಲ್ಲಿ ಇದ್ದಂತ ಆ ಒಂದು ಕೈದಿಗಳು ಅವರು ಏನಾಗಬಾರ್ದ್ರಿ, ಅವ್ರು ತಪ್ಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅಲ್ಲಿ ಆ ಸೇನಾಧಿಪತಿ ಜೊತೆ ಬಂದಂತ ಏನ್ರಿ ಸಿಪಾಯಿಗಳು ಅವ್ರನ್ನ ಕೊಲ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಯಾಕೆಂದ್ರೆ ಒಬ್ಬ ಕೈದಿ ಕೂಡ ಎಸ್ಕೇಪ್ ಆಗ್ಬಿಟ್ರೆ ನಾವು ಕಳೆದ ವಾರದಲ್ಲಿ ನೋಡ್ದಂಗೆ ಆ ಷಷ್ಠಾಧಿಪತಿಗೆ ಆ ಸೈನಿಕರಿಗೆ ಆ ಚಕ್ರಾಧಿಪತಿ ಏನ್ ಮಾಡ್ತಾರಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೋಸ್ಕರ ಇಷ್ಟು ಕೇರ್ಫುಲ್ ಆಗಿ ಅವ್ರು ಏನ್ ಮಾಡ್ತಾರಂದ್ರೆ ಈ ಒಂದು ಹಡಗು ಒಡೆದೋಗಿರೋದ್ರಿಂದ ಈ ಕೈದಿಗಳು ಏನಾಗ್ಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗಿ ಅವರು ನಮ್ಮನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಸೈನಿಕರು ಅವ್ರನ್ನೆಲ್ಲ ಕೂಡ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ನಾವು ನೋಡಿದಾಗ 43 ಮತ್ತೆ 44ನೇ ವಚನ ಓದೋಣ ಸಿಸ್ಟರ್. 27ನೇ ಅಧ್ಯಾಯ 43 ಮತ್ತೆ 44ನೇ ವಚನ. ಕಂಟಿನ್ಯೂ ಮಾಡಿ. 43, 44 ಓದಿ. ಓದಿ, ಯಾರಾದ್ರೂ ಓದಿ. ಬ್ರದರ್ ಎಷ್ಟನೇ ಅಧ್ಯಾಯ ಬ್ರದರ್? 27ನೇ ಅಧ್ಯಾಯ 43 ಮತ್ತೆ 44ನೇ ವಚನ. ಪೌಲನನ್ನು ಉಳಿಸಬೇಕೆಂದು ಅಪೇಕ್ಷಿಸಿ ಅವರ ಆಲೋಚನೆಯನ್ನು ಬೇಡವೆಂದು ಈಜಬಲ್ಲವರು ಹಡಗಿನಿಂದ ಧುಮುಕಿ ಮೊದಲಾಗಿ ತೀರಕ್ಕೆ ಹೋಗಬೇಕೆಂತಲೂ, ಮಿಕ್ಕದವರಲ್ಲಿ ಕೆಲವರು ಹಲಿಗೆಗಳ ಮೇಲೆ ಕೆಲವರು ಹಡಗಿನ ತುಂಡುಗಳ ಮೇಲೆ ಹೋಗಬೇಕೆಂತಲೂ ಅಪ್ಪಣೆ ಕೊಟ್ಟನು. ಈ ರೀತಿ ಓಕೆ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಸೈನಿಕರು ಆ ಒಂದು ಕೈದಿಗಳನ್ನ ಕೊಂದು ಅವ್ರು ಬಂದು ಅಲ್ಲಿಂದ ಅವ್ರನ್ನ ಬಿಟ್ಟು ಅವ್ರು ಎಸ್ಕೇಪ್ ಆಗ್ದಂಗೆ ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದಾಗ ಆ ಷಷ್ಠಾಧಿಪತಿಯು ಅಥವಾ ಆ ಒಂದು ಕೈದಿಗಳನ್ನ ರೋಮಾಪುರಿಯ ಅರಸನಿಗೆ ಕೊಡುವಂತ ಒಂದು ಜವಾಬ್ದಾರಿಯನ್ನ ಹೊಂದಿರುವ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಆ ಪೌಲನನ್ನ ಅವರ ಒಂದು ಗಮನಕ್ಕೆ ತಂದ್ಕೊಂಡು ಅವರು ಪೌಲನನ್ನು ಈ ಸೈನಿಕರು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ. ಏನಂದ್ರೆ ಯಾರೆಲ್ಲ ಈಜಕ್ ಗೊತ್ತಿದೆಯೋ ಅವರೆಲ್ಲ ಫಸ್ಟ್ ಸಮುದ್ರಕ್ಕೆ ಇಳಿದು ನೀವು ಈಜಿ ಆ ಒಂದು ಯಾವ ನೆಲ ನೀವು ಕಾಣುತ್ತೋ, ಯಾವ ಭೂಮಿ ನಿಮಗೆ ಕಾಣ್ತಾ ಇದೆಯೋ, ಯಾವ ದಡವು ನಿಮಗೆ ಕಾಣ್ತಾ ಇದೆಯೋ ಆ ದಡಕ್ಕೆ ಹೋಗಿ ನೀವು ಸೇರ್ಕೊಳ್ಳಿ ಅಂತ ಒಂದು ಅಪ್ಪಣೆಯನ್ನ ಕೊಡ್ತಾರೆ. ಅದಾದ ನಂತರ ಅವನು ಹೇಳ್ತಾನೆ, ಯಾರು ಇಲ್ವಾ ಆ ಒಂದು ಹಡಗು ಒಡೆದೋಗಿತ್ತಲ್ಲ ಅದನ್ನ ಆ ಒಂದು ಏನಂತ ಹೇಳ್ಬೇಕಾದ್ರೆ ಆ ಕಟ್ಟೆಗಳು ಒಡೆದೋಗಿರುವ ಪೀಸಸ್ ಕಟ್ಟೆಗಳ ಮೇಲೆ ಅದನ್ನು ಹಿಡ್ಕೊಂಡು ಹೆಂಗಾದ್ರೂ ಬಂದು ಆ ದಡಕ್ಕೆ ನೀವು ಸೇರ್ಬಿಡಿ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರ. ಸೊ ನೋಡ್ರಿ ಎಂತ ಒಂದು ವಿಷಯ. ಅಷ್ಟು ಕೈದಿಗಳು ಅಲ್ಲಿ ಸಾಯುವ ಒಂದು ನಿಯಮ ಅಲ್ಲಿ ಇಟ್ಕೊಂಡಿದ್ರು ರೋಮಾಪುರಿಯ ಸೈನಿಕರು. ಆ ಒಂದು ವಿಷಯವನ್ನೇ ಈಗ ದೇವರು ಏನ್ ಮಾಡ್ತಾರೆ, ಬದಲಾಯಿಸ್ತಾರೆ. ಒಬ್ಬ ಷಷ್ಠಾಧಿಪತಿ ಆತನ ಜೀವನದ ಮೇಲೇನು ಕೂಡ ಅವನಿಗೆ
ಸ್ವಲ್ಪ ಗಮನ ಇಲ್ಲದೆ ಪೌಲನು ಇಂಥ ಒಂದು ಏನ್ರಿ ನಮ್ಗೆ ಒಂದು ಧೈರ್ಯವನ್ನ ತುಂಬಿಸಿದ್ದಾನಲ್ಲ, ಈ ವ್ಯಕ್ತಿ ಒಳ್ಳೆಯ ವ್ಯಕ್ತಿ, ಈತನ ಮಾತನ್ನ ಕೇಳಿ ನಾವು ಈಗ ಅವರ ದೇವರು ನಮ್ಮನ್ನ ಕಾಪಾಡ್ತಾರೆ ಅಂತ ಆ ಒಂದು ಧೈರ್ಯದಿಂದ ಪೌಲನು ಕೂಡ ಕೈದಿಗಳ ಜೊತೆ ಸತ್ತೊಯ್ತಾರೆ ಅಂತ ಹೇಳಿ ಆತನ ನಿಮಿತ್ತ ಈ ಒಂದು ನಿರ್ಧಾರವನ್ನ ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ದಡಕ್ಕೆ ಸೇರುವಂತ ಒಂದು ಆಜ್ಞೆಯನ್ನ ಎಲ್ಲಾ ಕೈದಿಗಳಿಗೂ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಸಹೋದರರೇ. ಹಂಗಾಗಿ ಇವರೆಲ್ಲ ಒಬ್ರು ಕೂಡ ನಾಶವಾಗದೆ ಎಲ್ಲ ಕೂಡ ಒಂದು ಭೂಮಿಯ ದಡಕ್ಕೆ ಬರ್ತಾರೆ. ಆ ದಡ ಯಾವುದು ಅಂತ ನೋಡ್ಬೇಕಾದ್ರೆ 28ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಒಂದು ಜಾಗದ ಬಗ್ಗೆ ಹೆಸರನ್ನ ಕೊಡ್ತಾರೆ ನೋಡ್ರಿ. 28ನೇ ಅಧ್ಯಾಯ 1ನೇ ವಚನ. ನಾವು ದಡಕ್ಕೆ ಸೇರಿದ ಮೇಲೆ ಆ ದ್ವೀಪದ ಹೆಸರು ಮೇಲಿತ್ತೆ ಎಂದು ನಮಗೆ ತಿಳಿದು ಬಂತು. ನೋಡಿದ್ರ, ಆ ದಡಕ್ಕೆ ಬಂದು ಸೇರಿದಾಗ್ಲೇನೆ ಆ ಒಂದು ಜಾಗದ ಹೆಸರು ಮಿಲಿತೆ ಅಂತ ಅವ್ರಿಗೆ ಗೊತ್ತಾಯ್ತು. ಇಲ್ಲ ಅಂದ್ರೆ ಅವ್ರು ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾವ ಒಂದು ಐಲ್ಯಾಂಡ್ ಅಲ್ಲಿ ಅವರು ನಡೀತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಇದು ಹೆಂಗ್ ಗೊತ್ತಾಗಿರ್ಬೇಕಂದ್ರೆ ಆ ಒಂದು ದಡದಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ಇದ್ದಂತ ಜನರು ಅವ್ರಿಗೆ ಹೇಳಿರ್ಬೇಕು ಇದು ಯಾವ ದ್ವೀಪ ಅಂತ ಹೇಳಿರ್ಬೇಕು ಸಹೋದರರೇ. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ ಸಹೋದರರೇ. ನೋಡುವಾಗ ಅಂತ ಒಂದು ಭಯಂಕರವಾದ ಒಂದು ಘಟನೆ ನಡೆದು ಹಡಗು ಚೂರಾಗಿ ಒಡೆದೋದ್ರು ಕೂಡ ಅಲ್ಲಿ ಎಲ್ರೂ ಕೂಡ ಬದುಕಿ ಆ ಒಂದು ದ್ವೀಪಕ್ಕೆ ಬಂದ್ರು ಅಂತ ಕೂಡ ನಾವು ನೋಡಿದಾಗ ದೇವರು ದೂತನ ಮೂಲಕ ಕೊಟ್ಟಂತ ಆಶ್ವಾಸನೆ ಅಥವಾ ಆ ಒಂದು ಮಾತುಗಳು ಅಲ್ಲಿ ನಿಜವಾದವು ಅಂತ ಅಲ್ಲಿದ್ದಂತ 276 ಮಂದಿಗೂ ಕೂಡ ಅದು ಅಲ್ಲಿ ಸ್ಪಷ್ಟ ಆಗಿರ್ಬೇಕು ಸಹೋದರರೇ. ಸೊ ಅಲ್ಲಿ ಆ ಒಂದು ದ್ವೀಪಕ್ಕೆ ಬಂದಾಗ ಅಲ್ಲಿ ನಡೆದಂತ ಒಂದು ವಿಶೇಷವಾದ ವಿಷಯವನ್ನ ಕೂಡ ನಮ್ಗೆ ಇಲ್ಲಿ ರೆಕಾರ್ಡ್ ಮಾಡ್ತಾರೆ. ಆ ದ್ವೀಪಕ್ಕೆ ಬರ್ತಾರೆ. ಆ ದ್ವೀಪದಲ್ಲಿ ಕಾಡು ಜನರು ಇರ್ತಾರೆ. ಆ ಕಾಡು ಜನರು ಯಾವ ರೀತಿ ಇವ್ರನ್ನ ಆಹ್ವಾನ ಮಾಡಿ ಇವ್ರಿಗೆ ಎಂತ ಒಂದು ವೆಲ್ಕಮ್ ಕೊಡ್ತಾರೆ ಅನ್ನೋದನ್ನೆಲ್ಲ ನಾವು ನೋಡಿದಾಗ ಪೌಲನಿಗೆ ಈ ಪ್ರಯಾಣದಲ್ಲಿ ಒಂದೊಂದು ಘಟನೆಗಳು ಕೂಡ ದೇವರ ಸಂಕಲ್ಪವನ್ನ ಅಥವಾ ದೇವರ ಕೃಪೆಯನ್ನ ಜನರು ನೋಡುವಂತೆ ಮಾಡಿದಂತ ಪ್ರಯಾಣ ಆ ಒಂದು ಪಯಣವಾಗಿತ್ತು ಸಹೋದರರೇ. ಇದು ಕೂಡ ಯಾಕೆ ಅಂತ ನೋಡ್ಬೇಕಾದ್ರೆ ನೋಡ್ರಿ, ಈಗ ಅವರು ಆ ಮಿಲ್ತಿಯಾ ಅನ್ನುವ ಒಂದು ದ್ವೀಪಕ್ಕೆ ಬರ್ತಾರೆ. ಅಲ್ಲಿ ಏನ್ ನಡೀತದೆ ಅಂದ್ರೆ ತುಂಬಾ ಸ್ವಾರಸ್ಯವಾದ ವಿಷಯಗಳು ನಡೀತದೆ. ಅಲ್ಲಿ ದೇವರು ಯಾವ ರೀತಿ ಪೌಲನ ಮೂಲಕ ಆತನ ಪರಾಕ್ರಮ ಅಥವಾ ಆತನ ಒಂದು ಶಕ್ತಿಯನ್ನ ಅಲ್ಲಿ ಪ್ರತಿಭಟಿಸ್ತಾರೆ ಅಂತ ಕೂಡ ನಾವು ನೋಡ್ಬೋದು. ಅಪೊಸ್ತಲರ ಕಾರ್ಯಗಳು 28ನೇ ಅಧ್ಯಾಯ 2ನೇ ವಚನ ಕೂಡ ನೋಡೋಣ. 2ನೇ ವಚನ. ಅನ್ಯ ಭಾಷೆಯವರಾದ ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ. ಮಳೆಯಾಗಲೇ ಉಯಿಯುತ್ತಿದ್ದರಿಂದಲೋ ಚಳಿಯಾಗಿರುವುದರಿಂದಲೋ ಅವರು ಬೆಂಕಿಯನ್ನು ಹೊತ್ತಿಸಿ ನಮ್ಮೆಲ್ಲರನ್ನು ಸೇರಿಸಿಕೊಂಡರು. ನೋಡ್ರ ಸಹೋದರರೇ, ಎಂತ ವಿಷಯ ಅಂದ್ರೆ ಆ ಒಂದು ದ್ವೀಪದ ಜನರು ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರಿಬೇಕಾದ್ರೆ ಕಾಡು ಜನರು ಅಂತ ಬರೀತಾರೆ, ಬಾರ್ಬೇರಿಕ್ ಅಂತ ಬರೀತಾರೆ, ಕ್ರೂರರು ಅಂತ ಕೂಡ ಬರೀತಾರೆ ಸಹೋದರರೇ. ಅಂತ ಕಾಡು ಜನರು ಅಲ್ಲಿ ಪೌಲನನ್ನ ಮತ್ತೆ ಆ 276 ಮಂದಿಯನ್ನ ಅವರು ನೋಡಿದಾಗ ಸಹೋದರರೇ ಎಂತ ಒಂದು ದುರ್ಸ್ಥಿತಿಯಲ್ಲಿ ಇದ್ರು ಇವರು ಹಡಗಿನಲ್ಲಿದ್ದವರು ಅಂತ ನೋಡ್ಬೇಕಾದ್ರೆ ಮಳೆ ಹೆಚ್ಚಾಗಿತ್ತು, ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಚಳಿ ಜಾಸ್ತಿ ಇತ್ತು. ಈ ಒಂದು ಎಲ್ಲಾ ಒಂದು ವಿಷಯಗಳನ್ನ ಸಂಕಷ್ಟಗಳನ್ನ ಎದುರಿಸ್ಕೊಂಡು ಈ ದ್ವೀಪಕ್ಕೆ ಬಂದಾಗ ಆ ಚಳಿಗಿಂದ ನಡುಗ್ತಾ ಇದ್ರು ಎಲ್ರು. ಇದೆಲ್ಲ ನಾವು ಅನುಭವಿಸಿರ್ಬೋದು ನಮ್ಮ ಜೀವನದಲ್ಲೂ ಕೂಡ. ಮಳೆಯಲ್ಲಿ ನಾವು ಒದ್ದೆ ಆಗ್ಬಿಟ್ಟು ನಮ್ಗೆ ಬಟ್ಟೆ ಎಲ್ಲ ಒದ್ದೆ ಆದಾಗ ನಾವು ಯಾವ ರೀತಿ ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ. ಸೊ ಇವ್ರಿಗೆ ಪ್ರಾಣದ ಭಯ ಅಲ್ವಾ,
ಜೀವಿತವಾಗಿರ್ತೀವಾ ಅನ್ನುವ ಭಯ, ಈ ಭಯದಲ್ಲಿ ಆ ಎಲ್ಲಾ ವಿಷಯಗಳು ಅವರ ಗಮನಕ್ಕೆ ಬಂದಿರ್ಲಿಲ್ಲ. ಆದ್ರೆ ಯಾವಾಗ ಈ ದ್ವೀಪಕ್ಕೆ ಬಂದ್ರೋ ಆವಾಗ ಸಹೋದರರೇ ಅಲ್ಲಿ ನೋಡಿದಾಗ ಆ ಚಳಿಗೆ, ಆ ಒಂದು ಮಳೆಯ ಹುದ್ದೆಗೆ ಅವರು ರೀತಿ ಅಂದ್ರೆ ಎಲ್ರೂ ಕೂಡ ಅವ್ರು ಏನ್ ಮಾಡಿದ್ರಂತೆ, ಅವರು ಆಹ್ವಾನ ಮಾಡಿ ಆ ಚಳಿಯಲ್ಲಿ ಆ ಒಂದು ಅವ್ರನ್ನ ಬೆಚ್ಚು ಮಾಡೋದಿಕ್ಕೆ ಅಲ್ಲಿ ಏನ್ ಮಾಡಿದ್ರಂತೆ, ಬೆಂಕಿಯನ್ನ ಅವರು ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ಒಂದು ಕಾಲ ಸಮಯದಲ್ಲಿ ಬೆಂಕಿಯನ್ನ ಅಲ್ಲಿ ಉಳಿಸ್ಬೇಕಾದ್ರೆ ಅಲ್ಲಿ ಕಟ್ಟಿಗೆಗಳು ಬೇಕು ಆ ಸಮಯ. ಸೊ ಆ ಕಟ್ಟನ್ನ ಎಷ್ಟು ಜನ ಇದ್ದಾರೆ, ತುಂಬಾ 26 ಮಂದಿಗೂ ಆ ಬೆಂಕಿ ತಾಕ ಇರಬೇಕು. ಆ ವಿಷ ಅಥವಾ ಆ ಒಂದು ಬಿಸಬೇಕಾದ್ರೆ ಸುಮಾರು ಕಟ್ಟಿಗೆಗಳು ಬೇಕಾಗಿತ್ತು. ಸಹೋದರರೇ, ಆ ಒಂದು ಬೆಂಕಿಯನ್ನ ಪ್ರಾರಂಭ ಮಾಡದ 576 ಮಂದಿಗೆ ಏನಾಗ್ಬೇಕ್ರಿ, ಆ ಬೆಚ್ಚಿಗೆ ಮಾಡುವಂತ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಬೇಕು. ಅದಕ್ಕೆ ಒಂದು ಜನರು ಕಡ್ಡಿಗಳ ಸಿಗ್ನಲ್ ಏನೋ ಪ್ರಾಬ್ಲಮ್ ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇಲ್ಲ ಬ್ರದರ್. ರೈಟ್ ಓಕೆ ರೈಟ್. ಸೊ ಸಹೋದರರೇ, ಆ 276 ಮಂದಿಗೂ ಅಲ್ಲಿ ಆ ಒಂದು ಸೇವೆ ಮಾಡಬೇಕಾದ್ರೆ ಕಟ್ಟಿಗೆಗಳು ಹೆಚ್ಚಾಗಿ ಬೇಕಾಗಿತ್ತು. ಸೊ ಆಗ ನಾವು ನೋಡ್ದಂಗೆ ಆ 275 ಮಂದಿ ಕೂಡ ಏನ್ ಮಾಡ್ಬೇಕಾಗಿತ್ರಿ, ಕಟ್ಟಿಗೆಗಳನ್ನ ತಂದು ಆ ಬೆಂಕಿಯನ್ನ ದೊಡ್ಡದು ಮಾಡ್ಬೇಕಾಗಿತ್ತು. ಆ ಪ್ರಯತ್ನದಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನು ಆ ಕಟ್ಟಿಗೆಗಳನ್ನ ಹುಡುಕುವ ಒಂದು ಕೆಲಸವನ್ನ ಮಾಡ್ತಾರೆ. ನಾವು ಪ್ರಾಕ್ಟಿಕಲ್ ಆಗಿ ಅಲ್ಲಿ ನಡೆದಂತ ವಿಚಾರಗಳನ್ನ ನೋಡಿದಾಗ ಒಬ್ಬೊಬ್ಬರ ಮನಸ್ಥಿತಿಗಳನ್ನ ನಾವು ನಿಧಾನಕ್ಕೆ ಗಮನಿಸ್ಬೇಕು. ಸಹೋದರ ಯಾರು ಅಂತ ಗೊತ್ತಿಲ್ಲದೆ ಇರುವಂತ ಈ 276 ಮಂದಿ ಅವರು ದ್ವೀಪಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಕಳ್ರ ಅಥವಾ ಅವ್ರನ್ನ ಸಾಯಿಸಕ್ ಬಂದ್ರ, ಇದೆಲ್ಲ ಯೋಚನೆ ಮಾಡದೆ ಅವ್ರನ್ನ ಆಹ್ವಾನಿಸಿ ಅವರ ಒಂದು ಹಡಗು ಒಡೆದೋಗಿರೋದ್ರಿಂದ ಅವ್ರನ್ನ ಕಾಪಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಆ ದ್ವೀಪದ ಜನರು ಅವ್ರನ್ನ ಕಾಪಾಡಿದ್ರು. ಅದು ಮಾತ್ರವಲ್ಲ, ಇಲ್ಲಿ ಈಗ ಈ ಬೆಂಕಿಯನ್ನ ದೊಡ್ಡದಾಗಿ ಮಾಡೋದಕ್ಕೆ ಕಟ್ಟಿಗೆಗಳು ಕಡಿಮೆ ಇರೋದ್ರಿಂದ ಕಟ್ಟಿಗೆಗಳನ್ನ ಹುಡುಕುವ ತರುವಂತ ಒಂದು ಕೆಲಸವನ್ನ ಎಲ್ರೂ ಕೂಡ ಮಾಡಿದ್ರು, ಪೌಲನು ಕೂಡ ಮಾಡ್ದ. ಯೋಚನೆ ಮಾಡಿ ಈ ವಚನಗಳನ್ನ ನಾವು ಓದುವಾಗ ಸಹೋದರರೇ, ಈ ವಿಷಯಗಳನ್ನ ನಾವು ಓದುವಾಗ ಎಲ್ಲಿ ನೋಡೋಣ ಅಂದ್ರೆ 28ನೇ ಅಧ್ಯಾಯ 3 ಮತ್ತೆ 4ನೇ ವಚನ ಓದನ್ರಿ. 3 ಮತ್ತೆ 4 ವಚನಗಳು. 28ನೇ ಅಧ್ಯಾಯ 3 ಮತ್ತೆ 4. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂತು. ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತ್ತು. ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ, ಈ ಮನುಷ್ಯನು ಕೊಲೆಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರು ನ್ಯಾಯವೋ ಇವನನ್ನು ಬದುಕಗೊಡಿಸುವುದಿಲ್ಲವೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ನೋಡ್ರಿ ಸಹೋದರ ಎಂತ ವಿಷಯ ನೋಡ್ರಿ. ಈ ಸಾಕ್ಷಿಯ ಒಂದು ವಿಷಯಗಳನ್ನ ನೋಡುವಾಗ ಒಂದು ಈ ವಿಷಯದಲ್ಲಿ ಏನ್ ನಾವು ಗಮನಿಸ್ಬೇಕು ಅಂದ್ರೆ, ಪೌಲನು ಎಂತ ದೊಡ್ಡ ಒಂದು ಬೋಧಕ ಅಥವಾ ಸುವಾರ್ತೆಯನ್ನ ಸಾರುವಂತ ದೇವರ ಸೇವಕ. ಆ ದೇವರ ಸೇವಕನಾಗಿದ್ರು ಕೂಡ ಅಲ್ಲಿ ಆತನು ಕೂಡ ಆ ಕಡ್ಡಿಯನ್ನ ಶೇಖರಣೆ ಮಾಡಿ ಆ ಒಂದು ಬೆಂಕಿಯನ್ನ ಉಂಟು ಮಾಡೋದಿಕ್ಕೆ ಆತನು ಕೂಡ ಸೇವೆ ಮಾಡ. ಆತನು ಒಬ್ಬ ಬೋಧಕನಾಗಿ ಅಥವಾ ಸುವಾರ್ತೆಯ ಸಾರುವಂತ ವ್ಯಕ್ತಿ ಅಂತ
ಅವನು ತುಂಬಾ ದೊಡ್ಡದಾಗಿ ಆತನನ್ನ ತೋರಿಸ್ಕೊಂಡಿಲ್ಲ. ಅವರು ಕೂಡ ಒಂದು ಸಾಧಾರಣ ವ್ಯಕ್ತಿಯಾಗಿ ಕೆಲಸವನ್ನ ಮಾಡಿದ್ರು. ಇದು ನಾವು ಮುಖ್ಯವಾಗಿ ನೋಡುವಂತ ವಿಷಯ. ಎಷ್ಟೋ ಸಮಯಗಳಲ್ಲಿ ನಾವು ಸುವಾರ್ತೆಯನ್ನ ಸಾರೋರು ನಾವು ಶ್ರೇಷ್ಠರು ಅಂತ ಎಷ್ಟೋ ವಿಷಯಗಳನ್ನ ನಾವು ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಅದು ನನ್ನ ಕೆಲಸವಲ್ಲ. ಅದು ಮಾಡೋದ್ರಿಂದ ನನ್ನ ಘನತೆ ಗೌರವಕ್ಕೆ ಒಂದು ವೇಳೆ ಅದು ಕಲಕ ತರಬಹುದು. ಇದೆಲ್ಲ ಕೂಡ ಎಷ್ಟೋ ಸಮಯಗಳಲ್ಲಿ ನಾವು ನೋಡುವಂಥದ್ದಾಗಿದೆ. ನಮ್ಮ ಮಧ್ಯದಲ್ಲಿರುವಂತ ಸಹೋದರಗಳು ಮಾಡುವಂತ ವಿಷಯವನ್ನು ನೋಡ್ತೀವಿ. ಆದ್ರೆ ಇಲ್ಲಿ ಪೌಲನು ನಮಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ನಾವು ಎಷ್ಟೇ ದೇವರಿಂದ ದೇವರು ನಮ್ಮನ್ನ ಶ್ರೇಷ್ಠರಾಗಿ ಮಾಡಿ ಪ್ರಾಮುಖ್ಯವಾದ ಒಂದು ಪದವಿಯನ್ನ ಕೊಟ್ಟು ಪ್ರಾಮುಖ್ಯವಾದ ಕೆಲಸಗಳನ್ನ ಮಾಡಿ ದೇವರ ಸುವಾರ್ತೆಯನ್ನ ಸಾರೋದಿಕ್ಕೆ ನಮ್ಗೆ ಎಷ್ಟೇ ದೊಡ್ಡ ಸ್ಥಾನಗಳನ್ನ ಕೊಟ್ಟರು ಕೂಡ ಪೌಲನ ತರ ನಮ್ಮ ಒಂದು ನಾವು ದೇವರಿಗೆ ಯಾವಾಗ್ಲೂ ವಿಧೇಯರಾಗಿ ತಗ್ಗಿದ ಸ್ವಭಾವದಲ್ಲಿ ನಾವು ನಡೆಯುವುದನ್ನ ನಾವು ಕಲಿಬೇಕು. ಸಹೋದರ ತುಂಬಾ ಮುಖ್ಯವಾದ ವಿಷಯ. ಅಲ್ಲಿ ನೋಡಿದ್ರ ಪೌಲನ್ನು ನೋಡ್ಬೇಕಾದ್ರೆ ಅಲ್ಲಿ ಎಲ್ರಿಗಿಂತ ದೇವರ ವಿಷಯದಲ್ಲಿ ಆತನು ಶ್ರೇಷ್ಠನಾಗಿದ್ದ. ದೇವರ ದೂತನು ಆತನ ಸಂಗಡ ಮಾತಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ಪೌಲನ ನಿಷ್ಠತೆ, ಪೌಲನ ಭಯಭಕ್ತಿ ಯಾವ ರೀತಿ ಇತ್ತು ಅಂತ. ಅಲ್ಲಿರುವಂತ ಎಲ್ಲಾ ಜನರಿಗೂ ಹೋಲಿಕೆ ಮಾಡಿಕೊಂಡ್ರೆ ಈತನು ದೇವರಿಗೆ ತುಂಬಾ ಹತ್ತಿರವಾಗಿರುವಂತ ವ್ಯಕ್ತಿ ಆಗಿದ್ದ. ಆದ್ರೆ ಈತನಲ್ಲಿ ಆ ಹೆಮ್ಮೆ, ಆ ಒಂದು ಗೌರವವನ್ನ ಕಾಪಾಡುವ ವಿಷಯ, ನನ್ನ ದೊಡ್ಡಸ್ತಿಕೆಯನ್ನ ತೋರಿಸುವಂತ ವಿಷಯ ಯಾವುದೂ ಇರಲಿಲ್ಲ. ಸಹೋದರ ಇದು ತುಂಬಾ ಮುಖ್ಯವಾದ ಒಂದು ಪಾಠ ನಮ್ಮ ಎಲ್ರಿಗೂ ಕೂಡ, ಸಹೋದರಗಳಿಗೂ ಮಾತ್ರ ಅಲ್ಲ ಸಹೋದರಿಯರಿಗೂ ಕೂಡ. ನಾವು ಈ ಕ್ರಿಸ್ತನ ಸತ್ಯದಲ್ಲಿ ಬೆಳೀತಾ ನಮ್ಮ ಅರಿವು ಜಾಸ್ತಿ ಆಗ್ತಾ ನಾವು ತುಂಬಾ ಜ್ಞಾನದಿಂದ ಆ ಒಂದು ಅರಿವನ್ನ ನಾವು ಬಳಸ್ಕೋಬೇಕು ಸಹೋದರ. ಯಾಕಂದ್ರೆ ಆ ನಾಲೆಡ್ಜ್ ನಮ್ಮಲ್ಲಿ ಜಾಸ್ತಿ ಬಂದಾಗ ನಾವು ಬೇರೆಯವ್ರನ್ನ ನೋಡುವಾಗ ಒಂಥರ ಕೀಳಾದ ದೃಷ್ಟಿಯಲ್ಲಿ ನೋಡಕ್ಕೆ ಪ್ರಯತ್ನ ಮಾಡ್ತೀವಿ. ಒಂಥರ ಅವರು ಏನು ಇಲ್ದೇ ಇರೋರು ಅಂತ ನೋಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ದೇವರ ದೃಷ್ಟಿಯಲ್ಲಿ ತಪ್ಪಾದ ಒಂದು ಕಾರ್ಯ ಅಂತ ನೋಡ್ಬೇಕು. ಯಾಕಂದ್ರೆ ಪೌಲನ ವಿಚಾರದಲ್ಲಿ ನಾವಿದನ್ನ ನೋಡ್ಬೋದು. ಅಂತ ಒಂದು ತಗ್ಗಿದ ಸ್ವಭಾವದಲ್ಲಿ ಪೌಲನು ಆ ಸೇವೆಯನ್ನ ಮಾಡಿದಾಗ ದೇವರು ಅದರಲ್ಲೂ ಕೂಡ ಒಂದು ವಿಶೇಷತೆಯ ಒಂದು ಪಾಠವನ್ನ ಅಲ್ಲಿ ಇರುವಂತ ಜನರಿಗೆ ತೋರಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಯಾವಾಗ ಪೌಲನು ಆ ಕಟ್ಟಿಗೆಗಳನ್ನ ಹುಡುಕಕ್ ಹೋಗಿ ಆ ಕಟ್ಟಿಗೆಗಳನ್ನ ತೆಗೆಯುವಾಗ ಒಂದು ಸರ್ಪವು ಆತನ ಕೈಗೆ ಸುತ್ಕೊಂಡೋದನ್ನ ನಾವು ನೋಡ್ತೀವಿ. ಅದು ಕಚ್ಕೊಂಡು ಅದನ್ನು ಬಿಡಕ್ಕಾಗದೆ ಇರುವಂತ ಒಂದು ವಿಷಯವನ್ನ ಆ ಒಂದು ದ್ವೀಪದ ಜನರು ನೋಡ್ತಾರೆ. ಇದು ತುಂಬಾ ಮುಖ್ಯವಾದ ಸಹೋದರರೇ. ಆ ದ್ವೀಪದ ಜನರಿಗೆ ಈಗ ಒಂದು ಸಾಕ್ಷಿಯನ್ನ ಕೊಡ್ತಾರೆ ದೇವರು. ಅವರು ಯಾವ ಒಂದು ಧರ್ಮವನ್ನ ಪಾಲಿಸ್ತಾ ಇದ್ರೋ, ಯಾವ ಭಾಷೆಯನ್ನ ಮಾತಾಡ್ತಾ ಇದ್ರೋ, ಯಾವ ಒಂದು ಜಾತಿಯವರಾಗಿದ್ರು ಗೊತ್ತಿಲ್ಲ ನಮ್ಗೆ. ಆದ್ರೆ ದೇವರು ಆ ಒಂದು ದ್ವೀಪದವರನ್ನು ಕೂಡ ಈಗ ಆ ಪೌಲನ ಮೂಲಕ ಆ ಸುವಾರ್ತೆಯನ್ನ ಸಾರೋದಿಕ್ಕೆ, ಯೇಸು ಸ್ವಾಮಿಯನ್ನ ನಂಬೋದಿಕ್ಕೆ ಅಲ್ಲೂ ಕೂಡ ಅದ್ಭುತಗಳನ್ನ ಮಾಡ್ತಾರೆ. ಪೌಲನ ಮೂಲಕನೇ ಒಂದು ಅದ್ಭುತವನ್ನ ತೋರಿಸ್ತಾರೆ. ಯಾವಾಗ ಪೌಲನ ಕೈಗೆ ಇದು ಸಿಗಾಕೊಂತೋ ಸಹೋದರರೇ, ಆವಾಗ ಆ ಒಂದು ದ್ವೀಪದ ಜನರು ಏನ್ ಅನ್ಕೋತಾರೆ ಅಂದ್ರೆ, ಸಹೋದರರೇ ನೋಡ್ರಿ, ಈ ವಾಕ್ಯಗಳನ್ನ ನಾವು ಓದುವಾಗ ಇದು ಬಂದು ಒಂದು ದಿನದಲ್ಲೋ 2 ದಿನದಲ್ಲೋ ಅಥವಾ ಒಂದು ವಾರ ಆದ್ಮೇಲೆ ಆಯ್ತು ಅಂತ ಗೊತ್ತಿಲ್ಲ. ಆದ್ರೆ ಏನು ಒಂದು ಮಾಹಿತಿ ಇದೆ ಅಂದ್ರೆ, ಬಂದಿರೋರಲ್ಲಿ ಎಲ್ಲ ಕೂಡ ಕೈದಿಗಳು ಅಂತ ಅಲ್ಲಿ ಒಂದು ಮಾತು ಅಲ್ಲಿರೋ ದ್ವೀಪದವರಿಗೆ ಅದು ಸೇರಿದೆ ಅಲ್ವಾ. ಈ ಬಂದಿರೋರಲ್ಲಿ ಸುಮಾರು ಜನ ಕೈದಿಗಳು ಏನೋ ತಪ್ಪು ಮಾಡಿ ಇವರು ಬಂಧಿಸಲ್ಪಟ್ಟು ಇವ್ರನ್ನ ರೋಮ್ಗೆ ಕೊಂಡೊಯ್ತಾ ಇದೀವಂತ ಅಲ್ಲಿ ಯಾರೋ ಒಬ್ರು ಹೇಳಿರ್ಬೇಕು ಅಲ್ವಾ. ಅದರಲ್ಲಿ ಪೌಲನು ಕೂಡ ಕೈದಿನೇ ಅಂತ ಅಲ್ಲಿ ಎಣ್ಣಿಕೆ ಆಗಿರ್ಬೇಕು. ಅದನ್ನೇ ಇಲ್ಲಿ ನೋಡ್ತೀವಿ.
ಅದರಿಂದಾನೇ ಪೌಲನಿಗೆ ಯಾವಾಗ ಈ ವಿಷಯ ನಡೀತೋ ಆಗ್ಲೇ ಆ ಒಂದು ದ್ವೀಪದವರಿಗೆ ಮಾಹಿತಿ ಇತ್ತು, ಈತನು ಕೂಡ ಏನಾಗಿದ್ದ, ಈತನು ಕೂಡ ಕೈದಿನೇ ಅಂತ ಗೊತ್ತಾಗಿತ್ತು. ಸೊ ಆವಾಗ ಅವ್ರೇನು ಅವರ ಮನಸ್ಸಲ್ಲಿ ಅಥವಾ ಅವರಲ್ಲಿ ಏನ್ ಗುಣಗುಡ್ತಾರೆ ಅಂತ ನೋಡ್ಬೇಕಾದ್ರೆ, ಈ ವ್ಯಕ್ತಿ ನಿಜವಾಗ್ಲೂ ಕೊಲಪಾತಕನೇ ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಅಂದ್ರೆ ಇಂಥ ಒಂದು ದೊಡ್ಡ ಒಂದು ದುರ್ಘಟನೆಯಲ್ಲಿ ಅಥವಾ ದೊಡ್ಡದಾದ ಹಡಗಿನ ಒಂದು ಏನ್ರಿ ನಾಶವಾಗುವ ಒಂದು ವಿಷಯದಿಂದ ಇವರು ಕಾಪಾಡಿಕೊಂಡು ಇವರು ಜೀವವನ್ನ ಇಲ್ಲಿ ಬಂದ್ರೆ ಈ ಸರ್ಪದ ಮೂಲಕ ಇವನಿಗೆ ಮರಣ ಬಂದ್ಬಿಡ್ತಲ್ಲ. ಸೊ ಅದರಿಂದ ಇವನ್ ಎಲ್ಲಿ ಹೋದ್ರು ಇವನಿಗೆ ಮರಣ ನಿಶ್ಚಯ ಅಂತ ಅಲ್ಲಿ ಇರೋದ್ರಿಂದ ಇವನು ಕೊಲಪಾತಕನೇ ಅಂತ ಆ ಜನರು ಮಾತಾಡಕ್ ಪ್ರಾರಂಭ ಮಾಡಿದ್ರು. ಯೋಚನೆ ಮಾಡಿ. ಸೊ ಆ ಜನರಿಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅಲ್ಲಿರುವಂತ ಯಾರಾದ್ರೂ ಒಬ್ರು ಇವರು ಯಾರು, ಈ 276 ಮಂದಿಯಲ್ಲಿ ಏನ್ರಿ ಷಷ್ಟಾಧಿಪತಿ ಯಾರು, ಸೈನಿಕರು ಯಾರು ಅಲ್ವಾ, ಆ ಒಂದು ಹಡಗಿನ ಯಜಮಾನ ಯಾರು, ಮತ್ತೆ ಕೈದಿಗಳು ಯಾರು ಅಂತ ಎಲ್ಲವನ್ನ ವಿವರವಾಗಿ ಅಲ್ಲಿರುವಂತ ದ್ವೀಪ ಜನರಿಗೆ ಅಥವಾ ದ್ವೀಪದ ನಾಯಕನಿಗೆ ಹೇಳಿರ್ಬೇಕು. ಅದರಿಂದನೇ ಪೌಲಿಗೆ ಈ ರೀತಿ ವಿಷಯ ಆದಾಗ ಅಲ್ಲೇನ್ ಮಾಡ್ಬಿಡ್ತಾರ್ರಿ, ಆ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಈತನು ಕೈದಿ ಅನ್ನೋದಕ್ಕೆ ಸಾಬೀತಾಗೋಯ್ತು, ಈತನು ಯಾವುದೋ ದೊಡ್ಡ ಒಂದು ಅಪರಾಧವನ್ನ ಮಾಡಿರೋದ್ರಿಂದಾನೇ ದೇವರು ಕೂಡ ಇವನ್ನ ಈ ಒಂದು ಸಮುದ್ರದಿಂದ ಕಾಪಾಡ್ಕೊ ಬಂದ್ರು ಕೂಡ ಈ ಸರ್ಪದ ಮೂಲಕ ಇವನಿಗೆ ಸಾವು ನಿಶ್ಚಯ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗೋಯ್ತು. ಯಾಕಂದ್ರೆ ಆ ದ್ವೀಪದ ಜನರಿಗೆ ಆ ಸರ್ಪದ ಒಂದು ವಿಚಾರದಲ್ಲಿ ಅತಿ ಹೆಚ್ಚಾದ ಮಾಹಿತಿ ಇತ್ತು. ಯಾವಾಗ ಆ ಸರ್ಪವು ಕಚ್ಚತ್ತೋ ಒಬ್ಬ ವ್ಯಕ್ತಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ಒಂದು ಮಾಹಿತಿ ಇತ್ತು ಆ ಒಂದು ದ್ವೀಪದ ಜನರಿಗೆ. ಸಾಮಾನ್ಯವಾಗಿ ನಾವು ನೋಡ್ಬೇಕಾದ್ರೆ ಈ ಕಾಡು ಜನರಿಗೆ ಅತಿ ಹೆಚ್ಚಾದ ಕಾಡಿನ ವಿಚಾರಗಳು, ಕಾಡಲ್ಲಿರುವಂತ ಪ್ರಾಣಿಗಳು, ಕಾಡಲ್ಲಿರುವಂತ ಪಕ್ಷಿಗಳು, ಕಾಡಲ್ಲಿರುವಂತ ಎಲ್ಲಾ ಜೀವರಾಶಿಗಳ ವಿಷಯವಾಗಿ ಅತಿ ಹೆಚ್ಚಾದ ಒಂದು ನಾಲೆಜ್ ಇರ್ತದೆ. ಅದು ಓದೋದ್ರಿಂದ ಬಂದಿರೋದಿಲ್ಲ, ಅವರ ಅನುಭವದಿಂದ, ಅವರ ಒಂದು ಪಿತೃಗಳು ಅವರಿಗೆ ಹೇಳ್ಕೊಟ್ಟಂತ ವಿಷಯಗಳಿಂದ ಅವರು ಕಲಿತಿರುವ ವಿಷಯಗಳು ಅತಿ ಹೆಚ್ಚಾಗಿರ್ತದೆ. ಅದರಿಂದನೇ ಇಲ್ಲಿ ಯಾವಾಗ ಪೌಲನಿಗೆ ಈ ಸರ್ಪವು ತಾಕಿ ಆತರನ್ನ ಕಚ್ಚಿತೋ ಆವಾಗ ಇವ್ರಿಗೆ ಡಿಸೈಡ್ ಆಗೋತು ಇವ್ರು ಸಾಯ್ತಾರೆ ಅಂತ. ಸಹೋದರರೇ, ಸೊ ಅದನ್ನ ನೋಡುವಾಗ ಈಗ ನೋಡ್ರಿ, ದೇವರು ಎಂತ ಅದ್ಭುತದ ವಿಷಯ ನೋಡ್ತಾರೆ ಅಂದ್ರೆ, ಪೌಲನು ಸಾಯ್ತಾರೆ ಈಗ್ಲೋ ಆಗ್ಲೋ ಅಂತ ಅವರು ಚರ್ಚೆ ಮಾಡ್ತಾ ಇರುವಾಗ ಏನ್ ನಡೀತಿದೆ ಅಂತ ನೋಡಿ. 28ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನ ನೋಡೋಣ. 28ನೇ ಅಧ್ಯಾಯ 5 ಮತ್ತೆ 6 ವಚನಗಳು. ಆದರೆ ಪೌಲನು ಬ್ರದರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಓದಿ. ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಕ್ಕೆ ಜೋಡಿಸಿ ಬಿಟ್ಟನು, ಅವನಿಗೆ ಏನೂ ಕೇಡಾಗಲಿಲ್ಲ. ಅವನು ಜೋತು ಹೋದನೋ ಇಲ್ಲವೇ ಅಕಸ್ಮಾತ್ತಾಗಿ ಸತ್ತು ಬಿದ್ದನೋ ಎಂದು ಅವರು ನೋಡಿಕೊಂಡೇ ಇದ್ದರು. ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಲಿಲ್ಲ ವೆಂದು ಕಂಡು ಬೇರೆ ಯೋಚನೆ ಉಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ನಾವು ನೋಡುವಾಗ ಈ ಒಂದು ದ್ವೀಪದ ನಾಯಕರು ಮತ್ತೆ ಅಲ್ಲಿರುವಂತ ಜನರು ಈ ಒಂದು ಸರ್ಪದ ಬಗ್ಗೆ ಮಾಹಿತಿ ಇರೋದ್ರಿಂದ ಖಂಡಿತ ಅಂತ ಅಲ್ಲಿ ಡಿಸೈಡ್ ಮಾಡ್ಬಿಟ್ರು. ಅದರಿಂದ ನೋಡುವ ಬೆಂಕಿ ಒಳಗೆ ಏನ್ ಮಾಡ್ತಾರೆ,
ಸಾರಿ ಸಿಸ್ಟರ್, ಸಾರಿ ಸಹೋದರರೇ, ಸ್ವಲ್ಪ ಸಿಗ್ನಲ್ ವೀಕ್ ಆಗಿದೆ, ಅವಾಗ ಕಟ್ ಆಗೋಯ್ತು. ಮುಗಿಸ್ಬಿಡೋಣ, 5 ನಿಮಿಷ. ಕೇಳ್ತಾ ಇದೆಯಲ್ಲ? ಕೇಳ್ತೈತೆ ಬ್ರದರ್. ಬ್ರೇಕ್ ಆಗ್ತಾ ಇದೆಯಾ? ಇಲ್ಲ ಇಲ್ಲ ಬ್ರದರ್. ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ, ಕ್ಷಮೆ ಕೇಳ್ಕೊತೀನಿ. ಸೊ ಇನ್ನ ಕಂಟಿನ್ಯೂ ಮಾಡೋಣ್ರಿ, ಹಂಗೆ ಒಂದು 10 ನಿಮಿಷ ಮುಗಿಸ್ಬಿಡೋಣ. ಸೊ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಯಾವುದೇ ರೀತಿಯ ಒಂದು ಹಾನಿ ಪೌಲನಿಗೆ ಆಗದೆ ಇರೋದ್ರಿಂದ ಆ ದ್ವೀಪದ ಜನರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಪೌಲನ್ನ ದೇವ್ರು ಅಂತ ಅನ್ಕೋತಾರೆ. ಯಾಕಂದ್ರೆ ಅವರ ಒಂದು ಮಾಹಿತಿಯ ಪ್ರಕಾರ ಅಥವಾ ಅವರ ಒಂದು ಅನುಭವದ ಪ್ರಕಾರ ಈ ಒಂದು ಸರ್ಪವು ಕಚ್ಚಿದ್ರೆ ಯಾರೂ ಕೂಡ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದೇ ಅವರ ಒಂದು ಮಾಹಿತಿ. ಅದರಿಂದ ಅದು ಯಾವುದೇ ರೀತಿಯಲ್ಲಿ ಮನುಷ್ಯ ಉಳಿಯಲ್ಲ ಅನ್ನೋದನ್ನೇ ಅವರ ಒಂದು ಅನುಭವ. ಆದ್ರೆ ಇಲ್ಲಿ ಪೌಲನಿಗೆ ಏನೇ ಆಗದೆ ಇರೋದ್ರಿಂದ ಸಹೋದರರೇ, ಆ ದ್ವೀಪದ ಜನರು ಏನ್ ಮಾಡ್ಬಿಟ್ರೆ ಅಂದ್ರೆ, ಈಗ ಒಬ್ಬ ಕೊಲೆಗಾರ ಅಂತ ಹೇಳುವ ಜನ ಈಗ ಅವ್ರನ್ನ ದೇವರು ಅಂತ ಹೇಳುವ ಒಂದು ವಿಷಯವನ್ನ, ಅಲ್ಲಿ ವಿಷಯ ನಡೆಯೋದನ್ನ ನಾವು ನೋಡ್ತೀವಿ. ಸಹೋದರರೇ, ಯೋಚನೆ ಮಾಡಿ, ಎಂತ ಒಂದು ಮನಸ್ಥಿತಿಯನ್ನ ಬದಲಾಯಿಸುವಂತ ವಿಷಯ ಎಷ್ಟು ಬೇಗ ನಡೀತದೆ ಅಂತ ಯೋಚನೆ ಮಾಡಿ, ಅಲ್ವಾ? ಸೊ ಅವರಿಗೆ ಸಿಕ್ಕಿದಂತ ಮಾಹಿತಿ, ಈ ಕೈದಿಗಳೆಲ್ಲ ಕೊಲೆಗಾರ ನಂಬಕ್ಕೆ ಪ್ರಾರಂಭ ಮಾಡ್ತಾರೆ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಅವ್ರಿಗೆ ಆಗದೆ ಇರುವಂತ ಒಂದು ವಿಷಯವಾಗಿತ್ತು. ಆದ್ರೆ ಅವರು ನಂಬಿ ಆ ವಿಷಯವನ್ನ ಅವರು ಅದನ್ನ ಪಡ್ಕೊಂಡ್ರು ಅಂತ ನೋಡ್ತೀವಿ. ಸೊ ಅದಾದ ಅಂತ ನೋಡ್ಬೇಕಾದ್ರೆ ಆ ದ್ವೀಪದವರು ಇನ್ನೂ ಪೌಲನಿಗೆ ಅತಿ ಹೆಚ್ಚಾದ ಗೌರವವನ್ನ ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಒಬ್ಬ ದೇವ ಮನುಷ್ಯ ಅಂತ ಅವನನ್ನ ಈಗ ಭಾವಿಸಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, 28ನೇ ಅಧ್ಯಾಯ 7 ಮತ್ತು 8 ವಚನಗಳನ್ನ ಓದೋಣ. 28ನೇ ಅಧ್ಯಾಯ 7 ಮತ್ತು 8 ವಚನಗಳು. ಓದೋಣ, ಯಾರಾದ್ರೂ ಓದಿ. ಕೇಳ್ತಾ ಇದೆಯಾ? ಬ್ರದರ್ಸ್ ಸಿಸ್ಟರ್ಸ್, ಯಾರಾದ್ರೂ ಓದಿ. ಬ್ರದರ್, ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 7 ಮತ್ತು 8 ವಚನಗಳು. ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪೊಫ್ಲಿಯನೆಂಬವನಿಗೆ ಕೆಲವು ಭೂಮಿ ಇತ್ತು. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಆದರದಿಂದ ಸತ್ಕರಿಸಿದನು. ಅವನ ತಂದೆಯು ಜ್ವರದಿಂದಲೂ ರಕ್ತಭೇದಿಯಿಂದಲೂ ಪೀಡಿತನಾಗಿ ಮಲಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ವಾಸಿ ಮಾಡಿದನು.
ಸೋದರ ನೋಡ್ರಿ, ಆ ದ್ವೀಪದವರಿಗೆ ದೇವರು ಯಾವ ರೀತಿಯಲ್ಲಿ ಆತನನ್ನ ತೋರಿಸ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಈ ದ್ವೀಪಕ್ಕೆ ಬರುವಂತ ಒಂದು ಪ್ಲಾನೇ ಇರ್ಲಿಲ್ಲ ಅಲ್ವಾ. ಆ ಹಡಗು ಈ ದ್ವೀಪಕ್ಕೆ ಬಂದು ಈ ಸುವಾರ್ತೆಯ ಈ ಒಂದು ಪೌಲನ ಒಂದು ಅದ್ಭುತಗಳನ್ನ ಮಾಡಬೇಕು ಅನ್ನುವ ಯಾವ ಒಂದು ಚಿತ್ತವೂ ಇರಲಿಲ್ಲ, ಅಥವಾ ಹಡಗಿನ ಯಜಮಾನನಿಗೆ ಒಂದು ಪ್ಲಾನೇ ಇರಲಿಲ್ಲ. ಆದರೆ ದೇವರ ಸಂಕಲ್ಪ ಈ ಒಂದು ದ್ವೀಪದವರು ಕೂಡ ಅಲ್ಲಿ ದೇವರ ಆ ಒಂದು ಶಕ್ತಿಯನ್ನ ನೋಡೋದಕ್ಕೆ ಒಂದು ಅವಕಾಶ ಮಾಡ್ತಾರೆ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಆ ದ್ವೀಪದ ಯಜಮಾನನಾಗಿರುವಂತ ವ್ಯಕ್ತಿ ಪೌಲನನ್ನ ಅವನ ಹೆಸರು ಕೊಡುವಾಗ ಕೊಡ್ತಾರೆ ನೋಡ್ರಿ, ಪಬಿಲಿಯಸ್ ಅಂತ ಕೊಡ್ತಾರೆ, ಪಬಿಲಿಯೋಸ್ ಅಂತ ಕೊಡ್ತಾರೆ. ಆತನು ಏನ್ ಮಾಡ್ತಾರೆ ಅಂದ್ರೆ ಪೌಲನನ್ನ ಮತ್ತೆ ಆ ಸಂಗಡಿಗರನ್ನ ವಿಶೇಷವಾಗಿ 3 ದಿವಸ ಅವನನ್ನ ಅವರ ಒಂದು ಕೊಠಡಿಯಲ್ಲಿ ಇಟ್ಕೊಂಡು ಅವ್ರಿಗೆ ಉಪಚಾರ ಮಾಡುವಂತ ಒಂದು ವಿಷಯವನ್ನ ಮಾಡ್ತಾರೆ. ಸೊ ಆ ದ್ವೀಪದ ನಾಯಕನ ತಂದೆ ಅಲ್ಲಿ ರೋಗಿಯಾಗಿದ್ರು, ಅನಾರೋಗ್ಯವಾಗಿ ಅಲ್ಲಿ ಇದ್ರು ಅಂತ ನಾವು ನೋಡ್ತೀವಿ. ಆಗ ಪೌಲನ ಮೂಲಕ ಪೌಲನು ಆತನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆತನು ಸ್ವಸ್ಥವನ್ನ ಹೊಂದುತ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಸಹೋದರ ಯೋಚನೆ ಮಾಡಿ, ಈ ದ್ವೀಪವು ಯಾವ ರೀತಿಯ ಒಂದು ದೇವರ ಒಂದು ಆಶೀರ್ವಾದವನ್ನ ಪಡ್ಕೋತು ಅಂತ ನಾವು ನೋಡ್ಬೇಕು. ಯಾಕಂದ್ರೆ ಇದಾದ ನಂತರ ಈ ದ್ವೀಪದ ವಿಷಯವಾಗಿ ನಮ್ಗೆ ಎಲ್ಲೂ ಬರೆಯಲ್ಲ, ಆದ್ರೆ ನಿಜವಾಗ್ಲೂ ಈ ದ್ವೀಪವು ಏನಾಗಿರ್ಬೇಕ್ರಿ, ಒಂದು ಒಳ್ಳೆಯ ಒಂದು ಉದಾಹರಣೆಯಾಗಿದ್ದಿರ್ಬೇಕು ಸಹೋದರರೇ. ಅದರಿಂದ ಆ ವಿಷಯಗಳನ್ನ ನಾವು ನೋಡುವಾಗ, ಆ ವಿಷಯಗಳನ್ನ ನಾವು ಗಮನಿಸುವಾಗ, ಈ ಒಂದು ದ್ವೀಪದಲ್ಲಿ ಅಲ್ಲಾದಂತ ಒಂದು ಅದ್ಭುತಗಳನ್ನ ನೋಡಿದಾಗ ಆ ದ್ವೀಪದ ನಾಯಕನಾಗಿರುವ ತಂದೆಯನ್ನೇ ಅಲ್ಲಿ ಪೌಲನ್ ಏನ್ ಮಾಡ್ತಾರೆ, ಸ್ವಸ್ಥ ಮಾಡ್ತಾರೆ, ಅದ್ಭುತವನ್ನ ಮಾಡ್ತಾರೆ. ಅದು ನೋಡಿದ ತಕ್ಷಣ ಆ ದ್ವೀಪದಲ್ಲಿ ಇರುವಂತ ಎಲ್ಲಾ ರೋಗಿಗಳು ಅಲ್ಲಿ ಪೌಲನ ಹತ್ರ ಬಂದ್ರು, ಅವ್ರನ್ನ ಎಲ್ಲಾ ಕೂಡ ಸ್ವಸ್ಥ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಎಂತ ಒಂದು ವಿಷಯ ಅದೆಲ್ಲ ಆದಾಗ ನಾವು ನೋಡೋಣ. ವಚನ 9 ಮತ್ತು 10 ಕಂಟಿನ್ಯೂ ಮಾಡಿ ಸಿಸ್ಟರ್. ಅದರಲ್ಲಿ 28, 9 ಮತ್ತೆ 10 ವಚನಗಳು. ಇದಾದ ಮೇಲೆ ಆ ದ್ವೀಪದಲ್ಲಿದ್ದ ಮಿಕ್ಕಾದ ರೋಗಿಗಳು ಅವನ ಬಳಿಗೆ ಬಂದು ಸ್ವಸ್ಥರಾದರು. ಅವರು ತಮ್ಮನ್ನು ಬಹಳವಾಗಿ ಸನ್ಮಾನಿಸಿದಲ್ಲದೆ, ನಾವು ಬಿಟ್ಟು ಹೊರಟಾಗ ನಮಗೆ ಶ್ರೇಷ್ಠವಾದ ಪದಾರ್ಥಗಳನ್ನು ತಂದು ಹಡಗಿನಲ್ಲಿಟ್ಟರು. ಸಹೋದರರೇ ನೋಡ್ರಿ, ಆ ಹಡಗಿನಲ್ಲಿ 3 ದಿವಸ ಇವರು ಇದ್ರು ಅನ್ನೋದನ್ನ ನಾವು ನೋಡುವಾಗ ಸಹೋದರರೇ, ಆ ಹಡಗಿನ ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಸಹೋದರರೇ, ಆ 3 ದಿವಸಗಳು ಆ ನಾಯಕನ ಮನೆಯಲ್ಲಿ ಇದ್ದಾಗ ಆ ನಾಯಕನ ತಂದೆಯನ್ನ ಸ್ವಸ್ಥ ಮಾಡ್ತಾರೆ. ಅದನ್ನ ನೋಡಿದಾಗ ಆ ದ್ವೀಪದಲ್ಲಿರುವ ಎಲ್ಲಾ ಅನಾರೋಗ್ಯವಾಗಿರುವಂತ ಜನರನ್ನ ಅಲ್ಲಿ ಕರೆತಂದು ಪೌಲನ ಒಂದು ಸ್ವಸ್ಥತೆಯನ್ನ ಮಾಡೋದನ್ನ ನೋಡ್ತೀವಿ. ಇಂಥ ಒಂದು ದೊಡ್ಡದಾದ ಒಂದು ವಿಷಯ ಅಲ್ಲಿ ನಡೆದಿರುವಾಗ ಆ ದ್ವೀಪದವರು ಎಷ್ಟು ಸಂತೋಷ ಪಟ್ಟಿರ್ಬೇಕು. ಯೇಸು ಸ್ವಾಮಿಯ ವಿಚಾರವಾಗಿ ಪೌಲು ಎಷ್ಟು ಮಾತಾಡಿರ್ಬೇಕು ಅವ್ರ ಹತ್ರ. ಅವರು ಯಾವ ರೀತಿ ದೇವರ ಮನುಷ್ಯ ಅನ್ನೋದನ್ನ, ಯಾವ ರೀತಿ ಅವರು ದೇವರ ಕೃಪೆಯಿಂದ ಅವರು ಇದ್ದಾರೆ, ಅಥವಾ ಅವ್ರು ಯಾವ ರೀತಿ ಯೇಸು ಸ್ವಾಮಿಯನ್ನ ಅಲ್ಲಿ ವ್ಯಕ್ತಪಡಿಸಿರ್ಬೇಕು, ಇದೆಲ್ಲ ಕೂಡ ನಾವು ನೋಡುವಂಥದ್ದಾಗಿದೆ. ನಮ್ಗೆಲ್ರಿಗೂ ಈ ಒಂದು ಅಪೋಸ್ತಲರ ಕಾರ್ಯಗಳಲ್ಲಿ ನಾವು ವಿಶೇಷವಾಗಿ ನೋಡಿದ್ದು ಅತಿ ಹೆಚ್ಚಾಗಿ ಏನು ಅಂದ್ರೆ, ಯೇಸು ಸ್ವಾಮಿಯನ್ನ ವ್ಯಕ್ತಪಡಿಸೋದಿಕ್ಕೆ, ಅಥವಾ ಆತನೇ ಮೆಸ್ಸಯ ಅಂತ ಹೇಳೋದಿಕ್ಕೆ, ಅಥವಾ ದೇವರ ರಾಜ್ಯದ ವಿಷಯಗಳನ್ನ ಅಲ್ಲಿ ಹೇಳ್ಬೇಕಾದ್ರೆ ಅವರ ಕಿವಿ ತೆರೆಯಲ್ಪಡ್ಬೇಕಾದ್ರೆ ಅವರ ಮುಂದೆ ಅದ್ಭುತಗಳನ್ನ ಮಾಡಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಈ ಅಪೋಸ್ತಲರ ಕಾರ್ಯಗಳಲ್ಲಿ ಎಷ್ಟೋ ಕಡೆ ಈ ವಿಷಯಗಳನ್ನ ನೋಡಿದೀವಿ. ಪೇತ್ರನು ಮಾಡಿದಂತ ಅದ್ಭುತಗಳು, ಪೌಲನು ಮಾಡಿದಂತ ಅದ್ಭುತಗಳು, ಇದೆಲ್ಲ ಕೂಡ ಏನಕ್ಕೆ ಅಂದ್ರೆ ಸ್ವಾಮಿಯ ವಿಚಾರವಾಗಿ ಅಥವಾ ದೇವರ ರಾಜ್ಯದ ವಿಚಾರವಾಗಿ ಒಬ್ಬ ಮನುಷ್ಯನಿಗೆ ಆ ಕಣ್ಗಳು ತೆರಿಬೇಕು, ಅಥವಾ
ಆತನು ಕೇಳುವಂತ ಕಿವಿ ಇರಬೇಕಾದ್ರೆ ಆ ಅದ್ಭುತಗಳು ಮಾಡಿದ್ರೆ ಮಾತ್ರ ಅವರ ಒಂದು ಮನಸ್ಸನ್ನ ಸೆಳೆಯೋದಿಕ್ಕೆ ಆಗತ್ತೆ ಅನ್ನೋದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ದ್ವೀಪದವರನ್ನ ಸ್ವಾಮಿಯ ವಿಚಾರವಾಗಿ ಮತ್ತೆ ರಾಜ್ಯದ ವಿಚಾರವಾಗಿ ಹೇಳ್ಬೇಕಾದ್ರೆ ಈ ಅದ್ಭುತಗಳು ತುಂಬಾ ಮುಖ್ಯವಾಗಿತ್ತು. ಅದನ್ನೇ ಪೌಲನು ಮಾಡಿ ಆ ಸುವಾರ್ತೆಯನ್ನು ಅಲ್ಲೂ ಕೂಡ ಏನ್ ಮಾಡಿರ್ಬೇಕ್ರಿ, ಸಾರಿರ್ಬೇಕು. ಸಹೋದರರೇ, ಅಲ್ಲಿ ನಾವು ನೋಡುವಾಗ ಈ ದ್ವೀಪದಲ್ಲಿ ಹತ್ತತ್ರ 3 ತಿಂಗಳು ಈ ದ್ವೀಪದಲ್ಲಿ ಇದ್ರು ಅಂತ ಹೇಳ್ತಾರೆ. 3 ತಿಂಗಳಲ್ಲಿ ಪೌಲನು ಎಷ್ಟು ವಿಷಯಗಳನ್ನ ದೇವರ ಬಗ್ಗೆ ಅವ್ರಿಗೆ ತಿಳಿಸಬೇಕು. ಒಂದು ವೇಳೆ ಇಡೀ ದ್ವೀಪವು ದೇವರ ಅಥವಾ ಸ್ವಾಮಿಯನ್ನ ನಂಬಿ ಅವರು ಕ್ರೈಸ್ತರಾದ್ರ ಅನ್ನೋದು ಗೊತ್ತಿಲ್ಲ ನಮಗೆ. ಆದ್ರೆ 3 ತಿಂಗಳು ಪೌಲನಿಗೆ ಒಂದು ದೊಡ್ಡ ಸಮಯ. ಆತನಿಗಿದ್ದಂತ ಆಸಕ್ತಿ, ಆತನಿಗಿದ್ದಂತ ಜ್ಞಾನ ಎಲ್ಲ ಕೂಡ ಅದೇನಾಗಿತ್ರಿ ಅಲ್ಲಿ ಉಪಯೋಗಕ್ಕೆ ಬಂದಿತ್ತು. ಅದರಿಂದ ಇದನ್ನೆಲ್ಲ ನೋಡಿ ಅವರು ಪೌಲನು ಮತ್ತೆ 276 ಮಂದಿ ಈಗ ರೋಮಾಪುರಿಗೆ ಹೋಗ್ಬೇಕಾದ್ರೆ ಮತ್ತೆ ಅವರು ಬೇರೆ ಒಂದು ಹಡಗುಗೋಸ್ಕರ ಕಾದ್ರು. ಅಲ್ಲಿ ಅಲೆಕ್ಸಾಂದ್ರಿಯ ಪಟ್ಟಣದಿಂದ ಬಂದಂತ ಇನ್ನೊಂದು ಹಡಗು ಬಂದಾಗ ಅವರು 3 ತಿಂಗಳು ಕಾಯ್ಬೇಕಾಗಿತ್ತು ಅಲ್ಲಿಂದ ಪ್ರಯಾಣವನ್ನ ಪ್ರಾರಂಭ ಮಾಡಿ ರೋಮಿಗೆ ಹೋಗ್ಬೇಕಾದ್ರೆ. ಆವಾಗ ಆ ದ್ವೀಪದವರು ಅವ್ರಿಗೆ ಬೇಕಾಗಿರುವಂತ ಸಾಮಾನುಗಳು, ಊಟದ ಪದಾರ್ಥಗಳು, ಅವರು ಸಂತೋಷದಿಂದ ಅನೇಕ ವಿಷಯಗಳನ್ನ ಅವ್ರಿಗೆ ಕೊಟ್ರು ಅಂತ ಕೂಡ ನಾವು ವಚನದ ಮೂಲಕ ಈ ವಿಷಯಗಳನ್ನ ನೋಡ್ತೀವಿ ಸಹೋದರ. ಸೊ ಇದು ನಾವು ಇವತ್ತಿನ ದಿನದಲ್ಲಿ ನೋಡಿದಂತ ತುಂಬಾ ಮುಖ್ಯವಾದ ಒಂದು ಪಾಠ. ನಮ್ಗೆ ಅನೇಕ ವಿಷಯಗಳನ್ನ ದೇವರು ಇಲ್ಲಿ ತಿಳಿಸಿದ್ರು. ಸೊ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 39ನೇ ವಚನದಿಂದ ನಾವು ಈ ದಿನದಲ್ಲಿ ಪ್ರಾರಂಭ ಮಾಡಿದ್ವಿ. 27, 39 ಅಲ್ಲಿಂದ 28 10ನೇ ವಚನ ತನಕ ಒಂದು ದ್ವೀಪದಲ್ಲಿ ನಡೆದಂತ ಒಂದು ಘಟನೆಯನ್ನ ನೋಡಿದ್ವಿ ಅಲ್ವಾ. ಆ ದ್ವೀಪದ ಒಂದು ಘಟನೆಯಲ್ಲಿ ನಾವು ಈ ದಿನದಲ್ಲಿ ತಗೊಳ್ಳುವಂತ ಪಾಠಗಳು ತುಂಬಾ ಮುಖ್ಯವಾಗಿತ್ತು ಅಲ್ವಾ. ಆ ದ್ವೀಪದ ಜನರು ಯಾವ ರೀತಿ ಅಲ್ಲಿ ಬಂದಂತ ಜನರಿಗೆ ಅವರು ಏನ್ ಮಾಡಿದ್ರಿ, ಸೇವೆ ಮಾಡಿದ್ರು, ಅವ್ರನ್ನ ಸ್ವೀಕರಿಸಿದ್ರು, ಅವ್ರಿಗೆ ಆ ಒಂದು ಬೆಚ್ಚಗೆ ಆಗುವಂತೆ ಅಲ್ಲಿ ಬೆಂಕಿಯನ್ನ ಉಂಟು ಮಾಡಿದ್ರು. ಪೌಲನು ಯಾವ ರೀತಿ ಒಂದು ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಸೇವೆಯಲ್ಲಿ ಆತನು ಮುಳುಗಿ ಆ ಕಡ್ಡಿಗಳನ್ನ ಆತನು ಕೂಡ ತೆಗೆದು ಆ ಘಟನೆಯನ್ನ ನೋಡ್ತೀವಿ. ಸೊ ಸ್ವಾಮಿಯ ತರಲ್ಲ, ನಾನು ಸೇವೆ ಮಾಡಿಸ್ಕೊಳ್ಳಲು ಬಂದಿಲ್ಲ, ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಈ ಒಂದು ನಿಯಮವನ್ನ ಪೌಲನು ಕೂಡ ಆತನ ಜೀವನದಲ್ಲಿ ಅದನ್ನ ಅಳವಡಿಸಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಕಡೆಯದಾಗಿ ಅಲ್ಲೂ ಕೂಡ ದೇವರು ಪೌಲನ ಮೂಲಕ ಅದ್ಭುತಗಳನ್ನ ಮಾಡಿ ಆ ಒಂದು ದ್ವೀಪದವರಿಗೆ ಸಹೋದರರೇ ಅವರು ಒಂದು ಸಾಕ್ಷಿಯ ಒಂದು ವಿಷಯವಾಗಿ ಇದ್ದು ಅವ್ರು ನಡೆಸಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಅದರಿಂದ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಕೂಡ ಈ ಪಾಠವನ್ನ ನಾವು ಮುಂದುವರ್ಸೋಣ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ಒಂದು 27ನೇ ಅಧ್ಯಾಯ 39ರಿಂದ 28ನೇ ಅಧ್ಯಾಯ 10ನೇ ವಚನ ತನಕ ಮತ್ತೆ ನೀವು ಓದ್ರಿ ನಿಧಾನಕ್ಕೆ. ಅಲ್ಲಿ ನಡೆದಂತ ಘಟನೆಗಳನ್ನ ಯೋಚನೆ ಮಾಡ್ರಿ, ನಾವು ನೋಡಿದಂತ ವಿಷಯಗಳನ್ನ ಮೆಲ್ಕಾಕ್ರಿ. ಸೊ ನಮಗೆ ದೃಢವಾಗಿ ನಾವು ಕೇಳಿದಂತ ವಿಷಯಗಳು ನಮ್ಮ ಮನಸ್ಸಲ್ಲಿ ಉಳ್ಕೋಬೇಕಾದ್ರೆ ಇಷ್ಟು ವಿಷಯಗಳನ್ನ ನಾವು ಮಾಡಲೇಬೇಕು ಸಹೋದರರೇ. ಅದರಿಂದ ದೇವರು ಈ ದಿನದಲ್ಲೂ ಕೂಡ ನಮ್ಮ ಸಂಗಡ ಇದ್ರು ನಮ್ಮನ್ನ ಆಶೀರ್ವದಿಸಿದ್ದಾರೆ. ಸೊ ಅದರಿಂದ ಈ ಒಂದು ದಿನದಲ್ಲೂ ಕೂಡ ಈ ಪಾಠವನ್ನ ಮುಗಿಸೋಣ. ಸೊ ಈ ಒಂದು ಕೂಟವನ್ನ ಮುಗಿಸುವ ರೀತಿಯಲ್ಲಿ ನಾವು ಒಂದು ಪ್ರಾರ್ಥನೆಯ ಮೂಲಕ ಇದನ್ನ ಮುಗಿಸೋಣ. ಸೊ ನಾಳೆ ಆಗುವಂತ ಮಹಾಸಭೆಗೆ ಕೂಡ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆ, ಈ ದಿನದಲ್ಲೂ ಕೂಡ ನೀವು ನಿಮ್ಮ ಮಕ್ಕಳನ್ನ ಒಟ್ಟುಗೂಡಿಸಿ ನಮಗೆ ಬೇಕಾಗಿರುವಂತ ಆತ್ಮೀಕ ಜೀವನದ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲಾ ಕಾರ್ಯಗಳನ್ನ ಈ ದಿನದಲ್ಲೂ ಕೂಡ ಅಪೊಸ್ತಲರ ಕಾರ್ಯಗಳಿಂದ ನಾವು ಆ ಒಂದು ಸಮಯದಲ್ಲಿ ನಡೆದಂತ ಘಟನೆಗಳಲ್ಲಿ ನಾವು
ಅರ್ಥ ಮಾಡಿಕೊಳ್ಳುವಂತ ಪಾಠಗಳು ಕೂಡ ಈ ದಿನದಲ್ಲಿ ನಮಗೆ ತುಂಬಾ ಪ್ರಯೋಜನವಾಗಿತ್ತು. ತಂದೆಯ ದೇವರೇ, ಈ ದಿನದಲ್ಲೂ ಕೂಡ ಬಂದಿರುವ ಎಲ್ಲಾ ಸಹೋದರ ಸಹೋದರಿಯರನ್ನ ನಿಮ್ಮ ಹಸ್ತಾಕ್ಷಕ್ಕೆ ಒಪ್ಪಿಸ್ತೀವಿ. ನೀವೇ ನಮ್ಮನ್ನ ಕರೆದ್ರಿ, ಈ ಸತ್ಯವನ್ನ ಕೊಟ್ರಿ, ಈ ಸತ್ಯದ ಬೆಳಕಲ್ಲಿ ನಡೆಯೋದಿಕ್ಕೆ ಒಂದೊಂದು ದಿನ ಕೂಡ ನಮಗೆ ನಿಮ್ಮ ಶಕ್ತಿಯನ್ನ ಕೊಡ್ತಾ ಇದ್ದೀರಾ, ನಮ್ಮ ಪವಿತ್ರ ಆತ್ಮವನ್ನ ಕೃಪೆಯನ್ನ ಕೊಡ್ತಾ ಇದ್ದೀರಾ. ಅದೇ ರೀತಿ ಇನ್ನು ಬರುವಂತ ದಿನಗಳಲ್ಲೂ ಕೂಡ ನಮ್ಮ ಸಮರ್ಪಣೆಯ ಜೀವನ ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಇರೋದಕ್ಕೆ ನಮಗೆ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನ ಕೊಟ್ಟು ನಡೆಸಬೇಕು ಅಂತ ಕೇಳ್ಕೊತೀವಿ ತಂದೆಯ ದೇವರೇ. ನಾಳೆ ದಿನದಲ್ಲಿ ನಡೆಯುವಂತ ಈ ಮಹಾಸಭೆಯಲ್ಲಿ ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಒಂದು ಪರಾಮರಿಕೆ ನಮ್ಮಲ್ಲಿದ್ದು ಮಾಡುವಂತ ಎಲ್ಲಾ ಕಾರ್ಯಗಳು ನಿಮ್ಮ ಒಂದು ನಾಮಕ್ಕೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಒಬ್ಬೊಬ್ರು ಮಾಡೋದಿಕ್ಕೆ ನೀವು ತಾಮೇ ಕೃಪೆ ಮಾಡಬೇಕು ಅಂತ ಕೇಳ್ಕೊತೀವಿ. ಮಾತನಾಡುವ ಎಲ್ಲಾ ಸಹೋದರಗಳನ್ನ ನಿಮ್ಮ ಒಂದು ಕೈಯಲ್ಲಿ ಒಪ್ಪಿಸ್ತೀವಿ. ನೀವು ಅವರ ಮೂಲಕ ನಮಗೆ ಬೇಕಾಗಿರುವಂತ ಆದರಣೀಯವಾದ ವಿಷಯಗಳು, ಎಚ್ಚರಿಕೆಯಾದ ವಿಷಯಗಳು, ನಾವು ಮತ್ತೆ ಯೋಚನೆ ಮಾಡುವಂತ ವಿಷಯಗಳನ್ನ ಅವರ ಮೂಲಕ ಕೊಟ್ಟು ನಮ್ಮ ಮನೋನೇತ್ರಗಳನ್ನ ತೆರೆದು ನಾವು ಇನ್ನೂ ನಮ್ಮನ್ನ ಶುದ್ಧೀಕರಿಸಿಕೊಂಡು ನೀತಿಯ ಒಂದು ಮಾರ್ಗದಲ್ಲಿ ನಡೆಯೋದಿಕ್ಕೆ ನಮ್ಗೆ ಎಲ್ಲಾ ಕೃಪೆಯನ್ನ ಮಾಡಿಕೊಡ್ರಿ ಅಂತ ಹೇಳಿ ಈ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಕುಮಾರನಾಗಿರುವಂತ ನಮ್ಮ ಯೇಸು ಸ್ವಾಮಿಯ ಸುಂದರವಾದ ಹೆಸರಿನಲ್ಲಿ ಕಾಡಿ ನಾವು ಬೇಡುತ್ತೇವೆ, ನಮ್ಮ ಸ್ವರ್ಗೀಯ ತಂದೆಯೇ. ಎಲ್ಲ ಸಹೋದರ ಸಹೋದರರಿಗೂ ಧನ್ಯವಾದಗಳು. ಸ್ವಲ್ಪ ನಮಸ್ತೆ ಸಿಗ್ನಲ್